Hello everyone, dear DC students. Here, let me start the session. In this session, I'm going to revise straight line chapter. I guess you know that major agi there are 5 chapters in this engineering mathematics. So first chapter model ba naale ಮಾಡ್ತೀನಿ. Next class ಅಲ್ಲಿ ಅದನ್ನೇ ಮಾಡ್ತೀನಿ. ಓಕೆನಾ? So today straight line ಅನ್ನೋ chapter ಯಾಕೆ ಸರ್ straight line ಮಾಡ್ತಿದ್ದೀನಿ ಅಂದ್ರೆ ರೀಸನ್ ಇದೆ. 2 days back ಅಲ್ಲಿ ನಾನು ನಿಮ್ಗೆ straight line ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನ ಈಗಲೇ ರಿಫ್ರೆಶ್ ಮಾಡಿದ್ರೆ ಎಷ್ಟೋ ಜನ ರೆಗ್ಯುಲರ್ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ. ಜೊತೆಗೆ ಇಲ್ಲಿ ರೆಕಾರ್ಡೆಡ್ ಬ್ಯಾಚ್ ಅವರಿಗೂ ಕೊಟ್ಟಿದ್ದೀನಿ, ನಾವು ರಿವಿಷನ್ ಮಾಡ್ತೀವಿ ಅಂತ ಹೇಳಿದ್ವಿ. ರಿವಿಷನ್ ಕ್ಲಾಸ್ ಮಾತ್ರ ಕೊಡ್ತಾ ಇದೀವಿ. TRP ಅವರು ಇದೀರಾ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ರಿವಿಷನ್ ಕ್ಲಾಸ್ ಮೈಂಡ್ ಅಲ್ಲಿ ಇಟ್ಕೊಳ್ರಿ. ನಿಮ್ಗೆ ಇನ್ನೊಂದು ಕನ್ಫ್ಯೂಷನ್ ಯಾರು ಆಗಕ್ ಹೋಗ್ಬೇಡ್ರಿ. ರಿವಿಷನ್ ಅಂತ ಅದ ಅರ್ಥ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ರಿವಿಷನ್? ದಟ್ ಈಸ್ ದಿ ಗ್ಲಾನ್ಸ್ ಆರ್ ರೀಕಾಲ್. ದಟ್ ಇಸ್ ದ ಫಸ್ಟ್ ಥಿಂಗ್. ಓಕೆ, ಸೊ ಇಟ್ ಮೀನ್ಸ್ ಯು ಪೀಪಲ್ ನೋನ್ ದಟ್ ನಿಮ್ಗೆ ಸಬ್ಜೆಕ್ಟ್ ಬಗ್ಗೆ ನಾಲೆಡ್ಜ್ ಇದೆ ಅಂಡ್ ಆ ಸಬ್ಜೆಕ್ಟ್ ಅನ್ನ ವಿತ್ ಇನ್ 1 hour ಹೇಗೆ ಅದನ್ನೆಲ್ಲ ಒಂದ್ಸತಿ ನಾವು ಕವರ್ ಅಪ್ ಮಾಡ್ಬೋದು. ಯಾವ್ಯಾವ ಟಾಪಿಕ್ ನ ನೀವು ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡ್ಬೇಕೋ ಅದನ್ನ ನಾನು ಇವಾಗ ನಿಮ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಹಾಗಂತ ಹೇಳಿ ಕಂಟೆಂಟ್ ಹೇಳ್ತೀನಿ, ಬಟ್ ತುಂಬಾ ಡೀಪ್ ಹೊಡೆ ಹೋಗಕ್ಕಾಗಲ್ಲ. ಬಿಕಾಸ್ ಯು ಹ್ಯಾವ್ ಎ ಲಿಮಿಟೆಡ್ ಟೈಮ್. ವಿತ್ ಇನ್ ಲಿಮಿಟೆಡ್ ಟೈಮ್ ಅಲ್ಲಿ ಲಿಮಿಟೆಡ್ ಇದರಲ್ಲಿ ನಿಮ್ಗೆ ಫುಲ್ ಕವರ್ ಮಾಡ್ಬೇಕು. ಅಂಡ್ ಒನ್ ಥಿಂಗ್ ಐ ಅಶ್ಯೂರ್ ಯು, ಈ ರಿವಿಷನ್ ಪ್ರೋಗ್ರಾಮ್ ಇಂದಾನೆ ನಿಮ್ಗೆ ಈಗ ಏನಾದ್ರು ಸಪೋಸ್ ಒಂದು 60 ಸ್ಕೋರ್ ಮಾಡ್ತೀಯ ಅಂದ್ರೆ 10 ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ. ಡೌಟೇ ಇಲ್ಲ, ಐ ಆಮ್ ಶೂರ್. ಬಟ್ ಆಲ್ರೆಡಿ ನಾನು 85 ಅಲ್ಲಿ ಇದ್ದೀನಿ ಅಂತ ಅಂದ್ರೆ ಒಂದ್ 2-3 ಮಾರ್ಕ್ಸ್ ಜಾಸ್ತಿ ಆಗುತ್ತೆ, ನಾನು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಯಾರಿಲ್ಲ ಏನೋ ಓದಿಲ್ಲ ಸರ್, ಅರ್ಧಂಬರ್ಧ ಓದಿದೀನಿ ಏನೋ ಗೊತ್ತಿಲ್ಲ ಅನ್ನೋರಿಗೆ ಒಂದು 20 ಮಾರ್ಕ್ಸ್ ಜಾಸ್ತಿ ಆಗ್ಬಿಡ್ತಾವ. ಏನೂ ಗೊತ್ತಿಲ್ಲ ಅನ್ನೋರಿಗೆ, ಏನು ಗೊತ್ತಿಲ್ಲ ಅನ್ನೋದು 20 ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಗೊತ್ತಿದ್ದವರಿಗೆ ರಿಫ್ರೆಶ್ ಆಗುತ್ತೆ. ರಿಫ್ರೆಶ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟೇ ನಮ್ಗೆ ಗೊತ್ತಿದೆ ಅಂದ್ರೂ ಕೂಡ ನಾವು ಇನ್ ದಿಸ್ ಸ್ಟಡೀಸ್ ಅಂತ ಬಂದಾಗ ಯೂಶಲಿ ವಿ ಯೂಸ್ ಟು ಫರ್ಗೆಟ್. ಸೊ ಲಾಂಗ್ ಟರ್ಮ್ ಆಗದಾಗ ಮೆನಿ ಡೇಸ್ ಆದ್ಮೇಲೆ ಓದಿದಾಗ ರಿವಿಷನ್ ಮಾಡ್ತಿರೋದು ಏನೋ ರಿವಿಷನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಆ ರಿಗಾರ್ಡಿಂಗ್ ಅಲ್ಲಿ ನೆಕ್ಸ್ಟ್ 12 ಡೇಸ್ ಆಲ್ರೆಡಿ ನಾವು ಹೇಳಿರೋ ಹಂಗೆ ಫ್ರಮ್ ಟುಡೇ ಪ್ರತಿದಿನ 2 ಸೆಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಲೆಟ್ಸ್ ಬಿಗಿನ್ ದ ಕಂಟೆಂಟ್. ಸೊ ಮಿಸ್ ಮಾಡ್ಕೋಬೇಡ್ರಿ, ಸೀರಿಯಸ್ ಆಗಿ ಈ ರಿವಿಷನ್ ಕ್ಲಾಸ್ ನ ಕೇಳ್ರಿ. ಅದ್ರ ಜೊತೆಗೆ ಇನ್ನ ಉಳಿದಿರೋ ಟೈಮಿಂಗ್ಸ್ ಅಲ್ಲಿ 24 ಅವರ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು 3-4 ಅವರ್ಸ್ ಹೋಯ್ತು ಅಂದ್ರೆ ಉಳಿದಿರುವಂತಹ ಅವರ್ಸ್ ಅನ್ನ ಒಂದು 8 ಅವರ್ಸ್ ಸ್ಲೀಪ್, 8 ಅಲ್ಲ ನನ್ನ ಪ್ರಕಾರ 9 ಅವರ್ ನಿದ್ದೆ ಮಾಡ್ರಿ ಸರ್, ತೊಂದ್ರೆನೇ ಇಲ್ಲ. ಒಳ್ಳೆ ನಿದ್ದೆ ಮಾಡ್ರಿ, ತಪ್ಪಿಲ್ಲ, ಇಟ್ಸ್ ನಾಟ್ ಎ ರಾಂಗ್. ಬಟ್ ಉಳಿದಿರೋ ಅವರ್ಸ್ ಸ್ಟಡೀಸಿಗೆ ಎತ್ತಿಡಿ. ಅಲ್ಲಿಗೆ ಎಷ್ಟಾಯ್ತು? 9 ಅವರ್ಸ್ ಒಂದೊಳ್ಳೆ ನಿದ್ದೆ ಮಾಡ್ತೀಯ ಅಂದ್ರೂ ಕೂಡ, ಇನ್ನೂ ಕೂಡ ಇಲ್ಲೊಂದು 4 ಅವರ್ಸ್ ಹೋಯ್ತು ಅಂದ್ರೂ ಕೂಡ ಎಷ್ಟಾಯ್ತು? 9+4. ಸುಮ್ಮನೆ ಕೂತ್ಕೊಂಡ್ರೆ ಚಂದ, ಅದನ್ನ ಇದನ್ನ ಟಚ್ ಮಾಡೋದು ಏನೋ ಮಾಡಕ್ ಹೋಗ್ಬೇಡಿ. ರೆಕಾರ್ಡ್ ಎಲ್ಲ ನಾನೇ ಕೊಡ್ತೀನಿ. ನಿಂಗೆ ಏನಕ್ಕ ಬೇಕೋ ಪವನ್ ಗೌಡ, ರೆಕಾರ್ಡ್ ಅನ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ರಜಾ. ನಾನೇ ನಿಮ್ಗೆ ಆಪ್ ಅಲ್ಲಿ ಎಲ್ಲಾ ಕ್ಲಾಸಿನ ರೆಕಾರ್ಡ್ ಕೂಡ ಕೊಡ್ತಾ ಹೋಗ್ತೀನಿ. ನಥಿಂಗ್ ಟು ವರಿ. ಓಕೆ, ಸೊ ಹಿಯರ್ ವೆರಿ ಇಂಪಾರ್ಟೆಂಟ್ ಆಗಿ ಡಿಯರ್ ಸ್ಟೂಡೆಂಟ್ಸ್, ಪ್ರತಿ ಕ್ಲಾಸಿನ ರೆಕಾರ್ಡು ಎಲ್ಲದೂ ಕೂಡ ನಿಮ್ಮ ಆಪ್ ಅಲ್ಲಿ ನಿಮ್ಮ ಬ್ಯಾಚ್ ಒಡೆ ರಿವಿಷನ್ ಕ್ಲಾಸ್ ಅಂತಾನೆ ಒಂದು ಫೋಲ್ಡರ್ ಮಾಡಿದೀವಿ, ಆ ಫೋಲ್ಡರ್ ಒಡೆ ಹಾಕ್ತಾ ಹೋಗ್ತೀವಿ. ಓಕೆನಾ? ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅಂಡ್ ಅದ್ರ ಜೊತೆಗೆ ನೀವೆಲ್ಲರೂ ಕೂಡ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, ದಟ್ ಈಸ್ ಈಗ ಆಲ್ರೆಡಿ ಏನ್ ಓದಿದೀರಾ ಅದು ನಿಮ್ ಮೈಂಡ್ ಅಲ್ಲಿ ಇದೆ ಅನ್ಕೊಂಡ್ಬಿಟ್ಟು ಇನ್ನ ಉಳಿದಿರೋ ಟಾಪಿಕ್ ಅನ್ನ ಓದ್ದೇ ಇರೋ ಟಾಪಿಕ್ ನ ಕವರ್ ಅಪ್ ನೀಟಾಗಿ ಮಾಡ್ಬೇಕು ರಜಾ. ಮಾಡ್ಲಿಲ್ಲ ಅಂತ ಅಂದ್ರೆ ಇದು ಕಾಂಪಿಟೇಟಿವ್ ಎಕ್ಸಾಮ್, ನಿಮ್ಗೆ ಗೊತ್ತಿದೆ. ಅದ್ರ ಜೊತೆಗೆ ಯಾರೆಲ್ಲ ನೀವು ಈಗ ಆಲ್ರೆಡಿ ಎಸ್ಟರ್ಡೇ ಟೆಸ್ಟ್ ಕಂಡಕ್ಟ್ ಮಾಡಿದ್ವಿ, ನಿಮ್ಗೆ ಗೊತ್ತಿದೆ ಆಲ್ರೆಡಿ ಎಸ್ಟರ್ಡೇ ಟೆಸ್ಟ್ ನ ಹೇಗೆ ಅಟೆಂಡ್ ಆಯ್ತು. ಅಟೆಂಡ್ ಮಾಡುವಾಗ ನಿಮ್ಗೆ ಆಗಿರುವಂತಹ ಕೆಲವೊಂದು ಕ್ವಶನ್ ಗಳನ್ನ ನೋಡಿದ ತಕ್ಷಣ ಏನಪ್ಪಾ ಮಾಡೋದು ಆನ್ಸರ್, ಹೆಂಗಪ್ಪ ಇದು ಥಿಂಕಿಂಗ್ ವೇನೆ ಡಿಫ್ರೆಂಟ್ ಆಗಿತ್ತು. ಯಾರ ಸೀರಿಯಸ್ ಆಗಿ ಅಟೆಂಡ್ ಮಾಡಿದ್ರೆ ನಾನು ಅವ್ರನ್ನ ಅಬ್ಸರ್ವ್ ಮಾಡ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಸೀರಿಯಸ್ ಆಗಿ ನೀವು ಎಕ್ಸಾಮ್ ಎಸ್ಟರ್ಡೇ ಅಟೆಂಡ್ ಮಾಡಿದವರಿಗೆ ನಾವೊಂದು ಮಾರ್ಕ್ ಎಕ್ಸಾಮ್ ಎಲ್ಲಾ ಯಾರ್ಯಾರೆಲ್ಲ ಈಗ ಆಲ್ರೆಡಿ ಲಾಂಗ್ ಟರ್ಮ್ ಇಂದ ಅಥವಾ ಶಾರ್ಟ್ ಟರ್ಮ್ ಇಂದ ಕ್ಲಾಸ್ ಕೇಳ್ತಾ ಇದ್ರ ಮಾರ್ನಿಂಗ್ ಬ್ಯಾಚ್ ಅಥವಾ ಈವ್ನಿಂಗ್ ಬ್ಯಾಚ್ ಗಳಲ್ಲಿ ನಿಮ್ಗೆ ನಾವು ಎಕ್ಸಾಮ್ ನ ಕಂಡಕ್ಟ್ ಮಾಡಿದ್ವಿ. ಆ ಎಕ್ಸಾಮ್ ಅಲ್ಲಿ ಬಂದಿರೋ ರಿಸಲ್ಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಹೇಳ್ತೀನಿ ಕೇಳಿಸ್ ರಜಾ. ಫ್ಯೂ ಸ್ಟೂಡೆಂಟ್ಸ್ ರಿವಿಷನ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ಬೇಕಾಗಿದೆ, ಇನ್ನ ಫ್ಯೂ ಸ್ಟೂಡೆಂಟ್ಸ್ ಕಂಟೆಂಟ್ ಮೇಲೆ ಓದ್ಲೇಬೇಕು. ನಿಮ್ ಮಾರ್ಕ್ಸ್ ಗಳು ನೋಡಿದಾಗ ನನ್ಗೆ ಹಾಗೆ ಅನಿಸ್ತು. ಓಕೆ, ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಆಗಿದ್ರಿಂದ ತುಂಬಾನೇ ಸೀರಿಯಸ್ ಆಗಿ ನೀವು ಓದ್ಲೇಬೇಕು. ಏನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ, ಟೆನ್ಷನ್ ಬೇಡ. ನಾನು ಆಲ್ರೆಡಿ ಏನೋ ಹೇಳ್ತಾ ಇದ್ದೆ ಟೈಮಿಂಗ್ಸ್ ರಿಗಾರ್ಡಿಂಗ್. ಒಂದು 4 ಅವರ್ಸ್ ಇಲ್ಲಿ ಹೋಯ್ತು, 8 ಅವರ್ಸ್ 9 ಅವರ್ಸ್ ಸ್ಲೀಪ್ ಮಾಡೋದು ಕೂಡ ಒಂದು 13 ಅವರ್ಸ್ ಹೋಯ್ತು. ಇನ್ನೂ ಕೂಡ ನಿಮ್ಗೆ 11 ಅವರ್ಸ್ ಇದೆ. ಅದ್ರಲ್ಲಿ ಇನ್ನೊಂದು 3 ಅವರ್ಸ್ ಆ ಕಡೆ ಈ ಕಡೆ ವೇಸ್ಟ್ ಆದ್ರೂ ಕೂಡ ರಿಮೈನಿಂಗ್ 8 ಅವರ್ಸ್ ಸ್ಟಡೀಸ್ಗೋಸ್ಕರ, ಎಫೆಕ್ಟಿವ್ ಸ್ಟಡೀಸ್ಗೋಸ್ಕರ ಎತ್ತಿದ್ರು. ರಿವಿಷನ್ ಮಾಡ್ರಿ. ಇನ್ನು ಉಳಿದಿರುವಂತಹ 13-14 ಡೇಸ್ ನ 100% ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಯು ಫೀಲ್ ಪ್ರೌಡ್. ಇಷ್ಟ ದಿನ ಎಫರ್ಟ್ ಹಾಕಿರೋದಕ್ಕೆ ವ್ಯಾಲ್ಯೂ ಬರಬೇಕು ಅಂತ ಅಂದ್ರೆ ರಿಮೈನಿಂಗ್ ಡೇಸ್ ನ ಯುಟಿಲೈಸ್ ಮಾಡ್ಕೊಡ್ರಿ. ಡೋಂಟ್ ನೆಗ್ಲೆಕ್ಟ್ ಅಂಡ್ ಯು ವಿಲ್ ಫೀಲ್ ಪ್ರೌಡ್. ಹೇಳ್ತಾ ಇದೀನಲ್ಲ ಸಮಥಿಂಗ್, ಎಸ್ ಪಾ ನಾನು ಎಫರ್ಟ್ ಹಾಕ್ತೆ, ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಫೈನ್. ಸೊ ಲೆಟ್ಸ್ ಬಿಗಿನ್ ದ ಕಂಟೆಂಟ್. Dear friends, in this revision class today, let's continue with straight line chapter.
ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸ್ಟ್ರೈಟ್ ಲೈನ್ ಚಾಪ್ಟರ್, ವಾಟ್ ಯು ಮೀನ್ ಬೈ ಸ್ಟ್ರೈಟ್ ಲೈನ್, ಅಂಡ್ ಈ ಚಾಪ್ಟರ್ ಗಳಲ್ಲಿ ಬರ್ತಿರುವಂತ ಟಾಪಿಕ್ ಗಳೇನು ಅದ್ರ ಬಗ್ಗೆ ಫೋಕಸ್ ಮಾಡೋಣ ಫಸ್ಟ್. ಸಿ ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ಲಿ ಇನ್ ದಿಸ್ ಸೆಷನ್ ಸ್ಟ್ರೈಟ್ ಲೈನ್. ಸೊ ಸ್ಟ್ರೈಟ್ ಲೈನ್ ಅಂತ ಚಾಪ್ಟರ್ ಬಂದಾಗ ನಿಮ್ ಮೈಂಡಿಗೆ ಏನೇನ್ ಬರಬೇಕು ಅಂತ ಫಸ್ಟ್ ನಾನು ಫೋಕಸ್ ಮಾಡಿಸ್ತೀನಿ. ಆಫ್ಟರ್ ದಟ್ ಲೆಟ್ಸ್ ಡಿಸ್ಕಸ್ ಅಬೌಟ್ ಕಂಟೆಂಟ್. ಸ್ಟ್ರೈಟ್ ಲೈನ್ ಅಂತ ನಮ್ಗೆ ಗೊತ್ತಿದೆ, ದ ಲೈನ್ ವಿಚ್ ಮೂವ್ಸ್ ವಿತ್ ಎ ಸ್ಪೆಸಿಫಿಕ್ ಡೈರೆಕ್ಷನ್ಸ್. ಹೀಗೊಂದು ಲೈನ್ ಅನ್ಕೋಬಹುದು ನೋಡ್ರಿ ಸರ್. ಹಿಯರ್ ದೇರ್ ಇಸ್ ಎ ಲೈನ್, ದೇರ್ ಇಸ್ ಎ ಲೈನ್. ಈ ಲೈನಿಗೆ ಇದು ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ. ಅದೇ ಒಂದ್ ವೇಳೆ ಇದನ್ನ ನಾನು ವರ್ಟಿಕಲ್ ಅಥವಾ ಇನ್ಕ್ಲೈನ್ ಲೈನ್ ಅಂತ ಕರಿತೀವಿ. ಜಾಸ್ತಿ ಬರ್ಕೊಳ್ಳೋದ್ರ ಬಗ್ಗೆ ಫೋಕಸ್ ಮಾಡ್ಬೇಡ್ರಿ, ಯಾಕಂದ್ರೆ ನಾನು ಬರ್ಕೊಳ್ಳೋಕೆ ತುಂಬಾ ಟೈಮ್ ಕೊಡೋಕ್ ಆಗಲ್ಲ. ಆಲ್ರೆಡಿ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇರುತ್ತೆ, ಮೆಟೀರಿಯಲ್ಸ್ ಇರುತ್ತೆ, ನೋಟ್ಸ್ ಇರುತ್ತೆ. ಜಸ್ಟ್ ಹೈಲೈಟ್ಸ್ ಹೈಲೈಟ್ಸ್ ಹೈಲೈಟ್ಸ್. ನಾ ಬರ್ಕೊಳ್ಳೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಬಟ್ ಎಲ್ಲಿ ಬೇಕು ಅಂತ ನಾನು ಹೇಳ್ತೀನಿ, ಆಯ್ತಪ್ಪ. ಬಟ್ ಹೈಲೈಟ್ಸ್ ಮಾಡೋದ್ರಿಂದ ಹೈಲೈಟ್ ಪಾಯಿಂಟ್ ನ ಬರ್ಕೊಂಡ್ರು ಸಾಕು. ರಿವಿಷನ್ ಹೈಲೈಟ್ಸ್ ಪಾಯಿಂಟ್ ಬರ್ಕೊಂಡ್ರು ಕೂಡ ಎಕ್ಸಾಮ್ ಹಿಂದಿನ ದಿನ ನೋಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಡೀಟೇಲ್ ಆಗಿ ಬರ್ಕೊಳಕ್ ಆಗಲ್ಲ. ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಹಿಯರ್ ದೇರ್ ಇಸ್ ಎ ಲೈನ್ ಅನ್ಕೊಂಡ್ರೆ, or else let's take this axis system ಅನ್ಕೊಂಡ್ರೆ, here is x axis and y axis. Let me take a line. Here I'm going to consider as there is a line which is inclined at an angle. ಈಗ ಒಂದು ಆಂಗಲ್ ಅದು ಇನ್ಕ್ಲೈಂಡ್ ಆಗಿದೆ, ದಟ್ ಆಂಗಲ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಥೀಟಾ. ಥೀಟಾ ಅಂತ ಎಕ್ಸ್ಪ್ರೆಷನ್ ಮಾಡ್ತಾ ಬರ್ತೀವಿ. ಸರ್ ಲೈನ್ ಅಂತ ಹೇಳಿದ್ರೆ ಏನು? ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಎ ಲೈನ್ ಅಂದ್ರೆ, ಲೈನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ಸ್ಪೆಸಿಫಿಕ್ ಡೈರೆಕ್ಷನ್ ಮೂವ್ ಆಗ್ತಾ ಇರೋ, ದಟ್ ಇಸ್ ವಾಟ್ ಲೈನ್. ಯು ಕ್ಯಾನ್ ಅಬ್ಸರ್ವ್ ದಿಸ್ ಲೈನ್. ಒಂದು ಪಾಯಿಂಟ್ ಇದೆ, ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೀವಿ, ಅದನ್ನ ಲೈನ್ ಅಂತ ಕರಿತೀವಿ. ಕರೆಕ್ಟಾ? ಲೈನಿಗೆ ಒಂದು ಸ್ಟೇಟ್ಮೆಂಟ್ ಇದೆ. ದ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಏನ್ ಹೇಳೋ, ಇಟ್ ಇಸ್ ದ ಲೋಕಸ್ ಆಫ್ ಎ ಪಾಯಿಂಟ್ ಅಂತ. ವಾಟ್ ಯು ಮೀನ್ ಬೈ ಲೋಕಸ್ ಅಂದ್ರೆ ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿರ್ತೀಯ. ಫಾರ್ ಎಕ್ಸಾಂಪಲ್ ಯಾರ್ ಹಿಯರ್ ಇಲ್ಲಿದ್ದೀನಿ. ಲೋಕಸ್ ಅಂದ್ರೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರೋದು ಅಂತ, ವಿತೌಟ್ ಚೇಂಜಿಂಗ್ ಡೈರೆಕ್ಷನ್. ಸಪೋಸ್ ನನಗೆ ಡೈರೆಕ್ಷನ್ ಚೇಂಜ್ ಹಿಂಗ್ ಸ್ಟ್ರೈಟ್ ಆಗಿ ಹೋದ್ರೆ ಲೈನ್ ಬರುತ್ತೆ. ಅದೇ ನಾನು ಹಿಂಗ್ ಹೋದ್ರೆ ಕರ್ವ್ ಆಗ್ಬಿಡುತ್ತೆ. ಅದೇ ಒಂದು ರೇಡಿಯಸ್ ಪಾಯಿಂಟ್ ಅಲ್ಲಿ ಹೋದ್ರೆ ಸರ್ಕಲ್ ಆಗತ್ತೆ. ಅಯ್ಯೋ, ಅರ್ಥ ಆಗ್ತಿದ್ಯಾ? ಇದು ಕೂಡ ಲೋಕಸ್ಸೇ, ಬಟ್ ರೇಡಿಯಸ್ಲಿ ಮೂವ್ ಆಗ್ತಿದೆ. ಇದು ಕೂಡ ಲೋಕಸ್ಸೇ, ಬಟ್ ಒಂದು ಪಾಯಿಂಟ್ ಅಲ್ಲಿ ವಿತೌಟ್ ಹ್ಯಾವಿಂಗ್ ಎನಿ ಡೈರೆಕ್ಷನ್ ಇಸ್ ಮೂವಿಂಗ್. ಬಟ್ ವಿತ್ ಹ್ಯಾವಿಂಗ್ ಡೈರೆಕ್ಷನ್ ಮೂವ್ ಆದ್ರೆ ಅದನ್ನ ಲೈನ್ ಅಂತ ಕರಿಬಹುದು. ಇದು ಬೇಸಿಕ್ ಇನ್ಫಾರ್ಮೇಶನ್. ನಾವು ಮೈ ಡಿಯರ್ ಫ್ರೆಂಡ್ಸ್, ಈ ಚಾಪ್ಟರ್ ಅಲ್ಲಿ ನಿಮ್ಗೆ ನಿಮ್ಮ ಸಿಲೆಬಸ್ ಪಾಯಿಂಟ್ ಆಫ್ ಅಲ್ಲಿ, ಸಿಟಿ ಎಕ್ಸಾಮ್ ಪಾಯಿಂಟ್ ಆಫ್ ಅಲ್ಲಿ ಎರಡು ವಿಚಾರನ ನೀಟಾಗಿ ಅನಲೈಸ್ ಮಾಡ್ಲೇಬೇಕು. ಒಂದು ಸ್ಲೋಪ್ ಅನ್ನುವ ಕಾನ್ಸೆಪ್ಟ್, ವೇರ್ ಸ್ಲೋಪ್ ಇಸ್ ಎಂ ಅಂತ ಡಿನೋಟ್ ಮಾಡ್ತೀವಿ. ವಾಟ್ ಯು ಮೀನ್ ಬೈ ಸ್ಲೋಪ್ ಅಂತ ಕೇಳಿದ್ರೆ, ಇಟ್ ಈಸ್ ಟ್ಯಾನ್ಜೆಂಟ್ ಆಫ್ ಇನ್ಕ್ಲಿನೇಷನ್ ಆಫ್ ಲೈನ್ ಅಂತ ಕರಿತೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಈಗ ಹಿಯರ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದೇರ್ ಇಸ್ ದ ಲೈನ್. ಈ ತರ ಒಂದು ಲೈನ್ ಇದೆ. ನಾವು ದಿಸ್ ಲೈನ್ ಈಸ್ ಹಿಯರ್. ಇಲ್ಲಿ ಇದ್ದಾಗ ಏನಾಯ್ತಿದೆ ಈಗ ನೋಡಿ, ಆಂಗಲ್ ಎಷ್ಟಿದೆ ನೋಡಿ, ಎಷ್ಟು ಹೋಗ್ತಿದೆ? 0 ಡಿಗ್ರಿ. ದ ಆಂಗಲ್ ಇಸ್ 0 ಡಿಗ್ರಿ. ಅದೇನಾ ಇಲ್ಲಿ ಹೋದ್ರೆ ಆಂಗಲ್ ಇಸ್ 30 ಡಿಗ್ರಿ. ಇಫ್ ಐ ಮೂವ್ ಹಿಯರ್, ಆಂಗಲ್ ಇಸ್ 90 ಡಿಗ್ರಿ. ಆಂಗಲ್ ಇಸ್ 90 ಡಿಗ್ರಿ. ಅಂದ್ರೆ 0 ಇಂದ 90ಗೆ ಬರ್ಬೇಕಾದ್ರೆ ಮುಂಚೆ ಮೇ ಬಿ ಸಮ್ ಆಂಗಲ್ ಇದೆ. ಈಗ ನಾನು ಹಿಂಗೊಂದು ಬೈಸಿಕಲ್, ಮೋಟರ್ ಸೈಕಲ್ ಏನೋ ಕೊಟ್ರೆ, ಸಪೋಸ್ ಇಲ್ಲಿ ಮೋಟರ್ ಸೈಕಲ್ ಓಡಿಸೋನ್ ಹೆಂಗ ಹೋಗಿಸ್ತೀಯ? ಸಮ್ ಸ್ಲೋಪ್ ಅಂತ ಅರ್ಥ ಆಯ್ತು. ಅಪ್ ಇದೆ, ಹಿಂಗ್ ಹೋಗ್ಬೇಕಾಗತ್ತೆ ನಿಮಗೆ. ಕರೆಕ್ಟಾ? ಸೊ ಸಮ್ ಸ್ಲೋಪ್ ಅನ್ನೋ ಕಾನ್ಸೆಪ್ಟ್ ಮೇಜರ್ ಆಗಿ ಬರುತ್ತೆ. ಸ್ಲೋಪ್ ಅನ್ನೋ ಕಾನ್ಸೆಪ್ಟ್ ನ ನಾವಿಲ್ಲಿ ಅದೇ ಲೈನ್ ಅನ್ನ ಒಂದ್ ವೇಳೆ ಈಗ ಇಲ್ಲಿ ತಗೊಂಡ್ರೆ, ಈಗ ಬೈಸಿಕಲ್ ಓಡಿಸೋ ನೀನು ಅಂದ್ರೆ ಆಗತ್ತಾ? ಇಲ್ಲ. ಯಾಕಂದ್ರೆ ಯಾಕೆ ಹೇಳೋ ಆಗಲ್ಲ. ರೋಡ್ ರೋಡ್ ಅಂದ್ರೆ ಸಮಟ್ಟಾಗಿ ಹಾರಿಜಾಂಟಲ್ ಇದೆ ಅಂತ ಅನ್ಕೋಣ. ಅದೇ ಹಿಂಗಿದ್ರೆ ರೋಡ್ ಅಪ್ ಜಾಸ್ತಿ ಇದೆ ಅಂತೀವಿ, ಸುಸ್ತು ಜಾಸ್ತಿ ಆಗತ್ತೆ. ಬೈಸಿಕಲ್ ಕೊಟ್ಬಿಟ್ಟು ಪೆಡ್ಲಿಂಗ್ ಮಾಡು ಅಂದ್ರೆ ಈಗ ಡು ಯು ಥಿಂಕ್ ಇಸ್ ಪಾಸಿಬಲ್? ಅದೇ ಫಸ್ಟ್ ಕೇಸ್ ಅಲ್ಲಿ ಏನಾಗ್ತಿತ್ತು, ಸಮ್ ವಾಟ್ ಇಸ್ ಓಕೆ, ಸಮ್ ಕೇಸ್ ಇದು ಓಕೆ ಇತ್ತು. ಈಗ ಅದೇ ಇಲ್ಲಿ ಬಂದ್ರೆ ಹಾರಿಜಾಂಟಲ್ ಅಂತ, ದೇರ್ ಇಸ್ ನೋ ಇಶ್ಯೂ. ಸೊ ಇದು ನಮ್ಮ ಮೈಂಡ್ ಅಲ್ಲಿ ಇಟ್ಕೊಬಿಟ್ಟು ನಾವು ಫೋಕಸ್ ಮಾಡ್ತಾ ಹೋಗ್ತೀವಿ, ಸ್ಟಡಿ ಮಾಡ್ತಾ ಬರ್ತೀವಿ. ದಟ್ ಈಸ್ ಈಗ ಒಂದು ಲೈನ್ ಇದೆ, ದಟ್ ಈಸ್ ಇನ್ಕ್ಲಿನೇಷನ್ ಇಸ್ ಥೀಟಾ. ಸೊ ಡಿಯರ್ ಫ್ರೆಂಡ್ಸ್, ದ ಸ್ಲೋಪ್ ಅಂತ ಬಂದಾಗ, ಸ್ಲೋಪ್ ಈಸ್ ಕ್ಯಾನ್ ಬಿ ಡಿಫೈನ್ಡ್ ಬೈ ಟ್ಯಾನ್ಜೆಂಟ್ ಆಫ್ ಇನ್ಕ್ಲಿನೇಷನ್ ಆಫ್ ಲೈನ್ ಅಂತ ಕರಿತೀವಿ. ದಟ್ ಈಸ್ m equal to tan theta. ಫಸ್ಟ್ ಫಾರ್ಮುಲಾ, ಈ ಚಾಪ್ಟರ್ ಬರೋ ಫಸ್ಟ್ ಫಾರ್ಮುಲಾ. ಅಂಡ್ ಈ ಚಾಪ್ಟರ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಸ್ಲೋಪ್ ನ ಫೈಂಡ್ ಮಾಡೋದೇ ನೀವು ಫೋಕಸ್ ಮಾಡಬೇಕು. ಏನೇ ಕ್ವಶನ್ ಬರ್ಲಿ, ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಕಿದ್ರೆ ದಟ್ಸ್ ಫೈನ್, ಸಿಗ್ಲಿಲ್ಲ ಅಂದ್ರೆ ಸ್ಲೋಪ್ ಮಾಡೋದು ಹೆಂಗೆ ಅಂತ ನೋಡ್ತೀರಾ. ಸೆಕೆಂಡ್ ಟಾಪಿಕ್ ಇದೇ ಟಾಪಿಕ್ ಅಲ್ಲಿ ಬರೋದು, ದಟ್ ಈಸ್ ಇಕ್ವೇಶನ್ ಆಫ್ ಲೈನ್ ಅಂತ ಕರಿತೀವಿ. ಇಕ್ವೇಶನ್ ಆಫ್ ಲೈನ್ ಅಂತ ತಗೋತೀವಿ. ಅಂಡ್ ದ ಥರ್ಡ್ ಟಾಪಿಕ್ ಇನ್ ದಿಸ್ ಚಾಪ್ಟರ್ ಈಸ್ ಆಂಗಲ್ ಬಿಟ್ವೀನ್ ದ ಲೈನ್ಸ್. Angle between the lines. Slope, equation of line and angle between lines. ಈ ಮೂರು ಟಾಪಿಕ್ ಮೇಲೆ ಈ ಚಾಪ್ಟರ್ ಮೇಲೆ ಕ್ವಶನ್ ಕೇಳ್ತಾನೆ. ಬೇರೆ ಇನ್ ಯಾವ ಟಾಪಿಕ್ ಇಲ್ಲ ಈ ಚಾಪ್ಟರ್. ಈ ಚಾಪ್ಟರ್ ಇರೋದೇ ಈ ಮೂರು ಟಾಪಿಕ್ ಗಳು ಮಾತ್ರ ಇರೋದು, ಬೇರೆ ಏನೇನು ಕೂಡ ಇಲ್ಲ.
ಸೊ ಫಸ್ಟ್ ಈಗ ಸ್ಲೋಪ್ ನ ಫೈಂಡ್ ಮಾಡೋದು ಹೇಗೆ, ಏನೇನ್ ಮೆಥಡ್ಸ್ ಗಳಿದಾವೆ, ನೀವು ಅಷ್ಟೇ 4-5 ವೇ ನಲ್ಲಿ ಸ್ಲೋಪ್ ನ ಫೈಂಡ್ ಮಾಡ್ಬೋದು. ಆ 4-5 ವೇಸ್ ಕೂಡ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಇಟ್ಸ್ ಈಸಿ. ಸೊ ಫಸ್ಟ್ ಆಫ್ ಆಲ್ ದ ಸ್ಲೋಪ್ ಈಸ್ ಡಿನೋಟೆಡ್ ಬೈ ಲೆಟರ್ ಎಂ ಅಂತ ಹೇಳ್ತೀವಿ, ವೇರ್ ಎಂ ಈಸ್ ಈಕ್ವಲ್ ಟು ಫಸ್ಟ್ ಹ್ಯಾಂಡ್ ಫಾರ್ಮುಲಾ ಯಾವುದು, ಟ್ಯಾನ್ ಥೀಟಾ, ಎಂ ಈಕ್ವಲ್ ಟು ಟ್ಯಾನ್ ಥೀಟಾ ಫಸ್ಟ್ ಫಾರ್ಮುಲಾ. ಸೆಕೆಂಡ್ ಒನ್ ಬಂದ್ಬಿಟ್ಟು ಇದು ಯಾವಾಗ ಹೀಗಿದ್ದಾಗ ಲೈನು, ದಟ್ ಈಸ್ ಇನ್ಕ್ಲೈನ್ಡ್ ಎಟ್ ಅನ್ ಆಂಗಲ್ ಥೀಟಾ, ದಿಸ್ ಲೈನ್, ದಿಸ್ ಈಸ್ ಇನ್ಕ್ಲೈನ್ಡ್ ಎಟ್ ಅನ್ ಆಂಗಲ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಜೊತೆ ಇನ್ಕ್ಲಿನೇಷನ್ ಇದೆ. ಅದೇ ಒಂದ್ ವೇಳೆ ಹಿಯರ್ there is a line, if line is passing through the points, ಎರಡು ಪಾಯಿಂಟ್ಸ್ ಮುಖಾಂತರ ಪಾಸ್ ಆದ್ರೆ .1 and .2, ಒಂದು ಪಾಯಿಂಟ್ ಅನ್ನ ಇಡಬೇಕು ಅಂತ ಅಂದ್ರೆ ಅಲ್ಲಿ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಇರಬೇಕು. x1 first point, second point is x2, and x1 y1 x2 y2 are the points. x1 y1 x2 y2 are 2 points. ಸೊ ಈಗ ರಜಾ ಒಂದ್ ವೇಳೆ ನಿಮ್ಗೆ ಏನಾರು ಎರಡು ಪಾಯಿಂಟ್ಸ್ ಕೊಟ್ಟಾಗ ಸ್ಲೋಪ್ ನ ಮತ್ತೆ ಫೈಂಡ್ ಮಾಡಬಹುದು. ದ ಫಾರ್ಮುಲಾ ಈಸ್ y2 minus y1 by x2 minus x1 ಅಂತ. ದಟ್ ಈಸ್ ಯಾವಾಗ ಯೂಸ್ ಮಾಡ್ತೀವಿ ಹೇಳು, ಎರಡು ಪಾಯಿಂಟ್ಸ್ ಗಳು ಕೊಟ್ಟಾಗ ನಾವು ಇದನ್ನ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ವೆನ್ ವಿ ಹ್ಯಾವ್ 2 points then we can go with this formula. ಇದೆರಡು ಕಂಡೀಷನ್. ಇದ್ರ ಜೊತೆಗೆ ನಾವೇನಾದ್ರೂ ಎರಡೆರಡು ಲೈನ್ ಅಂತ ತಗೊಂಡ್ರೆ, if you are going to consider any 2 lines, ಎರಡು ಲೈನ್ ಇದಾವೆ ಅಂತ ಅನ್ಕೊಳ್ಳಿ. ಸೊ 2 lines are parallel. If 2 lines are parallel, ಒಂದು ಎರಡು ಲೈನ್ಗಳಿದಾವೆ, ಅವೆರಡು ಕೂಡ ಪ್ಯಾರಲಲ್ ಆಗಿದ್ರೆ, ಪ್ಯಾರಲಲ್ ಅಂದ್ರೆ ಹೀಗೊಂದು ಲೈನ್ ಇದೆ, ಅದ್ರ ಪಕ್ಕ ಮತ್ತೊಂದು ಲೈನ್ ಹಿಂಗೆ ಹೋಗ್ತದೆ ನೋಡಿ, ಎರಡು ಪ್ಯಾರಲಲ್. ಸೊ ಈಗ ಇದ್ದಾಗ ಈ ಕಂಡೀಷನ್ ಬಂದಾಗ ದ ಸ್ಲೋಪ್ ಆಫ್ ಫಸ್ಟ್ ಲೈನ್, ಲೆಟ್ ಮಿ ಟೇಕ್ m1. m1 is the slope of first line, m2 is the slope of second line. If 2 lines are parallel, ಆಗ m1 equal to m2 ಆಗಿರುತ್ತೆ. ಅರ್ಥ ಏನ್ ಗೊತ್ತೇನೋ, ದ ಸ್ಲೋಪ್ ಆಫ್ ಫಸ್ಟ್ ಲೈನ್ ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ ಸೆಕೆಂಡ್ ಲೈನ್. ಯಾವಾಗ ಯೂಸ್ ಮಾಡ್ತೀವಿ ಅದನ್ನ, ಯಾವಾಗ ಯೂಸ್ ಮಾಡೋದು, if 2 lines are parallel then this is a condition. Next, second one raza, if 2 lines are perpendicular, if 2 lines are perpendicular, if 2 lines are perpendicular, ಒಂದ್ ವೇಳೆ ಎರಡು ಲೈನ್ಸ್ ಗಳು ಪರ್ಪೆಂಡಿಕ್ಯುಲರ್ ಆಗಿದ್ರೆ, what is the condition of perpendicular? ಅಬ್ಸರ್ವ್ here, ಒಂದ್ ಲೈನ್ ಹಿಂಗ್ ಹೋಗಿದೆ, ಅದಕ್ಕೆ ಅನದರ್ ಲೈನ್ ಹೀಗಿದೆ. ದ ಫಸ್ಟ್ ಲೈನ್ ಇನ ಸ್ಲೋಪ್ ಇದೆಯಲ್ಲ ಅದನ್ನ ನಾನು m1 ಅಂತ ಕರಿತೀನಿ, ಬಿಕಾಸ್ ಸ್ಲೋಪ್ ನ ಡಿನೋಟೇಟ್ ಮಾಡೋ ಲೆಟರ್ m. ಲೈನ್ 1 ಆಗಿದೆ, ಅದು ಸ್ಲೋಪ್ m1. ಲೈನ್ 2 ಸ್ಲೋಪ್ ಈಸ್ m2. m1 ಮತ್ತೆ m2 ಅನ್ನೋದು 2 lines, the respective slopes are m1 and m2. If 2 lines are perpendicular to each other, ಹೀಗಿದ್ರೆ then the condition is m1 into m2 equal to -1, m1 into m2 equal to -1. So this is very very important again. ಇವೆರಡು ಕಂಡೀಷನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಸ್ಲೋಪ್ ಆಫ್ ಲೈನ್ಸ್, ಪ್ಯಾರಲ್ ಲೈನ್ಸ್ ಅಥವಾ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ. ಓಕೆ, ದಿಸ್ ಒನ್ ಕಂಡೀಷನ್ಸ್. ಹೈಲೈಟ್ಸ್ ಬರ್ಕೊಳ್ಳಿ, ದಟ್ಸ್ ಬೆಟರ್. ಹೈಲೈಟ್ಸ್ ಬರ್ಕೊಳ್ರು, ಬಹಳಾನೇ ಬರೀದೆ ಕುತ್ಕೋಬೇಡ್ರಿ, ತುಂಬಾನೇ ಬರ್ಸಲ್ಲ, ಹೈಲೈಟ್ಸ್ ಬರ್ಕೊಳ್ಳಿ. ಆ ಹೆಡಿಂಗ್ ಹಾಕೊಂಡ್ ಹಂಗ ಗೀಜ್ಕೊತಾ ಹೋಗ್ರಿ, ನಾಳೆ ಕ್ಲಾಸ್ ಅಲ್ಲಿ ಅಷ್ಟು ನೋಡ್ಕೊಂಡು ಹೋದ್ರು ಕೂಡ ಹೆಲ್ಪ್ ಆಗತ್ತೆ. ಏನು ಬರೀದೆ ಕುತ್ಕೋಬೇಡ್ರಿ, ಅವಾಗ ಏನನ್ಸುತ್ತೆ ಗೊತ್ತಾನಾ, ಸುಮ್ನೆ ಬೋರ್ ಆಗ್ಬಿಡತ್ತೆ, ಟೀಚರ್ ಏನೋ ಸ್ಟೋರಿ ಹೇಳ್ತಾರೆ ಅಂತ ಅನ್ಸುತ್ತೆ. ಹೌದು, ಹಂಗೆ ಆಗೋದು, ಅವಾಗ್ಲೇ ಉಲ್ಟಾ ಹೊಡಿಯೋದು. ಹೋಗೋಣ ಇರೋ, ಇಸ್ ಕ್ಲಿಯರ್? ಡೌಟ್ ಇದೆಯೇನಾದ್ರು? ಎರಡು ವಿಚಾರ ಗೊತ್ತಾಯ್ತು. ಇಫ್ 2 lines are parallel, their slopes are equal. If 2 lines are perpendicular, then their slopes will be equal to m1 into m2 equal to -1, m1 into m2 equal to -1. ಈಗ ನೆಕ್ಸ್ಟ್ ಈ ಚಾಪ್ಟರ್ ಬರುವಂತ ಟಾಪಿಕ್ ಈಕ್ವೇಶನ್ ಆಫ್ ಎ ಲೈನ್ ಅಂತ. ಈಕ್ವೇಶನ್ ಆಫ್ ಲೈನ್. Suppose, dear friends, if you are going to consider any line, x-axis and y-axis, ಎರಡು ಮೀಟ್ ಮಾಡೋ ಪಾಯಿಂಟ್ ಇದಾವಲ್ಲ, that point is going to called as horizon. ಎರಡು ಮೀಟ್ ಮಾಡೋ ಪಾಯಿಂಟ್ ಅನ್ನ ಏನಂತ ಕರಿ, ಆಕ್ಸಿಸ್ ಮೀಟ್ ಆಗಿರೋ ಪಾಯಿಂಟ್ ನ horizon ಅಂತ ಕರಿತೀವಿ. About this point, x coordinate value and y coordinate value both are 0,0. Understood, right? ಇದ್ರ ಜೊತೆಗೆ ಹೀರೋ ನೀವೇನಾದ್ರೂ here there is a line. ಸೊ ಇಲ್ಲೊಂದು ಲೈನ್ ಇದೆ, ಇದನ್ನ ನಾನು ಎಕ್ಸ್ಪ್ರೆಷನ್ ಮಾಡ್ಬೇಕು.
How to express a line in a mathematical equation? That is linear equation with two variables. ಅಂದ್ರೆ ಯಾವ ತರ ಇರುತ್ತೆ? ax plus by plus c equal to 0. ax plus by plus c equal to 0. This is what your standard form of equation of line. Standard form of equation of line. Standard form of equation of line. So ಇಲ್ಲಿ a ಇರ್ಬೋದು, b ಇರ್ಬೋದು and c ಇವು ಮೂರನ್ನ ನಾವು ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಎ ಬಿ ಸಿ ಆರ್ ಕಾನ್ಸ್ಟೆಂಟ್ಸ್ ಕಲ್ತಿದ್ದೀವಿ ಇದ್ರ ಬಗ್ಗೆ ಡೀಟೇಲ್ ಆಗಿ. ಎ ಬಿ ಸಿ ಆರ್ ಕಾನ್ಸ್ಟೆಂಟ್ಸ್. ನೆಕ್ಸ್ಟ್ ಈಗ ರಜ ಇನ್ನೊಂದು ಲೈನ್ ಇದೆ. ಹಿಯರ್ ದಿಸ್ ಲೈನ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಯಾವ ತರ ಬರೀಬೋದು ಹೇಳ ಅದ್ರ ಪ್ರಕಾರ. ಇದನ್ನ ಒಂದು ಲೈನ್ ಅನ್ಕೋಬೋದಾ? ax plus by plus c equal to 0. There is a line here. For example, maybe 3x plus 4y minus 14 equal to 0. Yes, this is an equation. ಇಲ್ಲಿ ಅಬ್ಸರ್ವ್ ಮಾಡುತ್ತಾ ಹೋದ್ರೆ, if you are going to observe this, here this value I am going to call it as a, this is b and this is c. ಹಾಗಾದ್ರೆ c ಅಂದ್ರೆ ಯಾರು? minus 14. a is sorry, c is minus 14, b is 4, c is 3. ಗೊತ್ತಾಯ್ತಲ್ಲ? ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಇಕ್ವೇಶನ್ ಅಂತ ಕರೆದ್ವಿ. ಅದ್ರ ಬದಲು ನಾನೇನಂತ ಕರೆದೀನಿ ಇಲ್ಲಿ? ax plus by plus c equal to 0. abc ಆಯ್ತು. ಈಗ here there is a line ಅಂದ್ಮೇಲೆ ಲೈನಿಗೆ ಸ್ಲೋಪ್ ಇರಲೇಬೇಕು. ಸೊ ಸ್ಲೋಪ್ ನ ಫೈಂಡ್ ಮಾಡಬಹುದು. ಇಲ್ಲೂ ಕೂಡ ಸ್ಲೋಪ್ ಫೈಂಡ್ ಮಾಡ್ತೀವಿ. ಸ್ಲೋಪ್ m is equal to with using a help of constants. ಕಾನ್ಸ್ಟೆಂಟ್ ನ ಯೂಸ್ ಮಾಡಿ ಬರೆಯೋ ಫಾರ್ಮುಲಾ ಯಾವುದು? ಸ್ಲೋಪಿಗೆ ಮೈನಸ್ ಎ ಬೈ ಬಿ. ಇದು ಯಾವಾಗ ಒಂದು ಸ್ಲೋಪ್ ಅನ್ನ ಕಾನ್ಸೆಪ್ಟ್ ನ ಫೈಂಡ್ ಮಾಡಬೇಕು ಅಂದಾಗ ಇಕ್ವೇಶನ್ ಕೊಟ್ರೆ ಇದು ಫಾರ್ಮುಲಾ. ಡೋಂಟ್ ಗೆಟ್ ಕನ್ಫ್ಯೂಸ್. ನೆಕ್ಸ್ಟ್ ಇದಾದ್ಮೇಲೆ ಸುಮ್ಮನೆ ಕುತ್ಕೊಳ್ರ. ನೆಕ್ಸ್ಟ್ ಲಿಮಿಟ್ ಕ್ರಾಸ್ ಆಗಿದೆ. ಅವ್ರಿಗೊಂದು ಕೆಲಸ, ಒಂದು ಮೆಸೇಜ್ ಹಾಕಿ ನೆಕ್ಸ್ಟ್ ಸೆಷನ್ ಅಲ್ಲಿ ಇದು ಮಾಡ್ತೀವಿ ಅಂತ. ನೆಕ್ಸ್ಟ್ ಸೆಷನ್ ಅಲ್ಲಿ ಇದು ಮಾಡಾಕ್ತೀವಿ ಅಂತ, ಸರಿನಾ? ಇದು ಕ್ಲಾಸ್ ರೆಕಾರ್ಡ್ ಕೊಡ್ತೀವಿ ಅಂತ ಹೇಳಿ ಅಷ್ಟೇ. ಹಾಗೆ ಅಂತ ಒಂದು ಮೆಸೇಜ್ ಹಾಕಿರು. ಜಾಯ್ನ್ ಆಗಲ್ಲ ಅನ್ಕೊಂಡೆ, ದಿನ ಜಾಯ್ನ್ ಆಗ್ತಿರ್ಲಿಲ್ಲ ಗೊತ್ತಾ? ದಿನ ಏನ್ ಮಾಡ್ತಿರ್ಲಿ? ಜಾಯ್ನ್ ಆಗ್ತಿರ್ಲಿಲ್ಲ, ಇವತ್ತು ಫುಲ್ ಜಾಯ್ನ್ ಆಗ್ಬಿಟ್ಟಿದ. ಅದು ಬೇರೆ ಲಿಂಕ್ ಡೈರೆಕ್ಟ್ ಆಗಿ ಹೊಡೆದ್ಬಿಟ್ನಾ, ಅದಾಗಿರೋದು. ಓಕೆ, ಸೊ ಫೈನ್. ಎನಿವೇ, ಕಮ್ ಟು ದ ಪಾಯಿಂಟ್. ನೋಡ್ರಿ, ax plus by plus c equal to 0. In that, slope m is denoted by minus a by b. ಈಗ ರಜ ಈ ಲೈನ್ ಏನಾಗಿದೆ ಕೇಳೋ, ಫರ್ದರ್ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹಿಂಗ್ ಹೋದ್ರೆ ಮೇ ಬಿ ಇಟ್ ಮೇ ಕಟ್ ಎಕ್ಸ್ ಆಕ್ಸಿಸ್ as well as y axis. Here is a point. ಎಕ್ಸ್ ಆಕ್ಸಿಸ್ ನ ಕಟ್ ಮಾಡಿರೋ ಪಾಯಿಂಟ್ ಇದು. This is the x axis. About this point it cuts x axis. Here is y axis. ಈ ಪಾಯಿಂಟ್ ಅಲ್ಲಿ ಕಟ್ ಆಗಿದೆ. ಸೊ ಈ ಪಾಯಿಂಟ್ ಇದನ್ನೇ ಅಂತ ಕರಿತೀರಾ? x ಇಂಟರ್ಸೆಪ್ಟ್ ಅಂತ ಕರಿತೀವಿ, ಹೌದಾ? ಇದನ್ನೇ ಅಂತ ಕರಿತೀರಾ? y ಇಂಟರ್ಸೆಪ್ಟ್ ಅಂತ ಕರಿತೀವಿ. ಹಾಗಾದ್ರೆ ಈಗ ಸ್ಲೋಪ್ ಗೊತ್ತಾಯ್ತು. ಇನ್ನೊಂದು ವಿಚಾರ ಏನ್ ಬರಿಬೋದು ನಾನೀಗ? x ಇಂಟರ್ಸೆಪ್ಟ್ ಅಂತ ಕರಿಬಹುದು. x ಇಂಟರ್ಸೆಪ್ಟ್ ಅಂತ ಕರಿತೀವಿ. ಇನ್ನೊಂದನ್ನು y ಇಂಟರ್ಸೆಪ್ಟ್, ಆ ಪಾಯಿಂಟ್ ಅನ್ನು ಕೂಡ ನೀವು ಹುಡುಕ್ಬೋದು. y ಇಂಟರ್ಸೆಪ್ಟ್ ವೇರ್ x ಇಂಟರ್ಸೆಪ್ಟ್ ಕ್ಯಾನ್ ಬಿ ಫೈಂಡ್. ಯಾವಾಗ ಗೊತ್ತಾಯ್ತು ಯೂಸ್ ಮಾಡೋದು ಹೇಳು? ಇಕ್ವೇಶನ್ ಕೊಟ್ಟಾಗ. ನಿನ್ನತ್ರ ಇಕ್ವೇಶನ್ ಕೊಟ್ಟು ಅವನೇನಾದ್ರು ಎಕ್ಸ್ ಇಂಟರ್ಸೆಪ್ಟ್ ಫೈಂಡ್ ಮಾಡು ಅಂದ್ರೆ ದೆನ್ ಯುವರ್ ಫಾರ್ಮುಲಾ ಈಸ್ ಮೈನಸ್ ಎ ಬೈ ಬಿ ಅಂತ. ಇನ್ನೊಂದು ವಿಚಾರ, ಅವನು ವೈ ಇಂಟರ್ಸೆಪ್ಟ್ ಅಂತ ಕೊಟ್ಟಿರ್ತಾನೆ. ಅದ್ ಯಾವಾಗ ಹೇಳು? ಸಾರಿ ಎಕ್ಸ್ ಇಂಟರ್ಸೆಪ್ಟ್ ಈಸ್ ಮೈನಸ್ ಸಿ ಬೈ ಎ ಅಂತ. ವೈ ಇಂಟರ್ಸೆಪ್ಟ್ ದಟ್ ಈಸ್ ಮೈನಸ್ ಸಿ ಬೈ ಬಿ ಅಂತ. ಈ ಮೂರು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಇದ್ರ ಜೊತೆಗೆ ಇಫ್ ದೇರ್ ಇಸ್ ಎ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ದ ಫಸ್ಟ್ ಲೈನ್. ಈ ಲೈನ್ ಇದೆಯಲ್ಲಪ್ಪ, ಇದಕ್ಕೆ ಮತ್ತೊಂದು ಲೈನ್ ಹಿಂಗೆಲ್ಲ ಹೋಗ್ತಿರುತ್ತೆ ಅನ್ಕೊಳ್ಳಿ. ಯಾವ ಲೈನ್ ಇದು? ಕಂಪೇರ್ ಟು ಫಸ್ಟ್ ಲೈನ್. ಈ ಲೈನ್ ಕಂಪೇರ್ ಮಾಡಿದ್ರೆ ಏನಾಗಿದೆ ಇದು? ಇವೆರಡು ಪ್ಯಾರಲಲ್ ಆಗಿದೆ. ಈಗ ಈ ಲೈನ್ ಸ್ಲೋಪ್ ಎಷ್ಟಪ್ಪ? ಬಿಕಾಸ್ ಇದೊಂದು ಇಕ್ವೇಶನ್ ಇದೆಯಲ್ಲ, ಈ ಇಕ್ವೇಶನ್, ಅದರಿಂದ ನಂಗೆ ಸ್ಲೋಪ್ ಗೊತ್ತಾಗಿದೆ ಮೈನಸ್ ಎ ಬೈ ಬಿ. ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದೇರ್ ಸ್ಲೋಪ್ಸ್ ಆರ್ ಈಕ್ವಲ್. ಎರಡು ಲೈನ್ ಹಿಂಗ್ ಹೋಗ್ತಿರೋದ್ರಿಂದ ಎರಡು ಲೈನ್ ಸ್ಲೋಪ್ ಈಕ್ವಲ್ ಇರುತ್ತೆ. ಹಾಗಾಗಿ ಇದ್ರ ಲೈನ್ ಸ್ಲೋಪ್ ಎಷ್ಟು ಬಂದಿದೆ ನಿಂಗೆ? ಮೈನಸ್ ಎ ಬೈ ಬಿ. ಹಾಗಾಗಿ ಈ ಲೈನ್ ಸ್ಲೋಪ್ ಎಷ್ಟು ಬರಬೇಕು?
ಅದು ಮೈನಸ್ ಎ ಬೈ ಬಿನೇ ಇರುತ್ತೆ. ಬಟ್ ಇವ್ರು ಯಾರು? ವಿಚ್ ಇಸ್ ಎ ಪ್ಯಾರಲಲ್ ಲೈನ್, ವಿಚ್ ಇಸ್ ಎ ಪ್ಯಾರಲಲ್. ಹಾಗಾಗಿ ಏನ್ ಬರೀದ್ಯಾ? ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ ಅಂತ ನಾನು ಹೇಳ್ಬೋದಾ? ಪ್ಯಾರಲಲ್ ಲೈನ್ ಟು ದ ಗಿವನ್ ಲೈನ್. ಈ ಲೈನಿಗೆ ಕಂಪ್ಯಾರಿಸನ್ ಮಾಡಿದಾಗ ಅದು ಪ್ಯಾರಲಲ್. ಅವಾಗ ಆನ್ಸರ್ ಏನು? ಸೇಮ್ ಮೈನಸ್ ಎ ಬೈ ಬಿ ಓನ್ಲಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ರಜಾ. ನೀನೇನೋ ಹೀಗೊಂದು ಲೈನ್ ತಗೊಂಡ್ರೆ ಇದೇನಾಗಿದೆ? ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ಲೈನ್. ಸೊ ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ ಅಂತ. ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ ಇಸ್ ದ ಆನ್ಸರ್ ಈಸ್ ಬಿ ಬೈ ಎ. ಈ 5 ಟಾಪಿಕ್ ನೆನ್ಪಿಟ್ಕೊಳ್ರಿ, ಕ್ವಶನ್ 100% ರೈಸ್ ಮಾಡ್ತಾ ಇದ್ದೀನಿ. 100% ಈ 5 ಫಾರ್ಮುಲಾದ ಮೇಲೆ ಇದೆಲ್ಲ ನಾನು ಡೈರೆಕ್ಟ್ ಆಗಿ ಬರ್ಸಿರುವಂತದ್ದು. ತುಂಬಾ ಯೂಸ್ಫುಲ್ ಆಗ್ತದೆ ನಿಮ್ಗೆ. ಓಕೆ ಓಕೆ. ನೆಕ್ಸ್ಟ್ ಸ್ಲೋಪ್ ಆಫ್ ಲೈನ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್, ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್, ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್. ಇಸ್ ಕ್ಲಿಯರ್? ನೆಕ್ಸ್ಟ್ ಇನ್ನ ಒಂದು ಟಾಪಿಕ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಏನ್ ಸರ್ ಅದು? ಇನ್ನು ಬರುವಂತದ್ದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ, ದಟ್ ಈಸ್ ಈಕ್ವೇಶನ್ ಆಫ್ ಎ ಲೈನ್ ಅಂತ. ನೆಕ್ಸ್ಟ್ ಬರೋದಾರು ಈಕ್ವೇಶನ್ ಆಫ್ ಲೈನ್ ಅಂತ ಬರುತ್ತೆ. ಇಲ್ಲಿ ರಜಾ ಇಷ್ಟ ತನಕ ಬರ್ದಿರೋದು ಜನರಲ್ ಆಗಿ ಫಾರ್ಮುಲಾ ಓರಿಯೆಂಟೆಡ್. ಈಗ ಬರೋದು ನೀವು ಈಕ್ವೇಶನ್ ಡೆವಲಪ್ ಮಾಡಬೇಕು. ಓಕೆ, ವಾಟ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಈಕ್ವೇಶನ್ ಆಫ್ ಲೈನ್? ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0. ದಿಸ್ ಈಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಈಕ್ವೇಶನ್ ಆಫ್ ಲೈನ್. ಇದನ್ನ ಡೆವಲಪ್ ಮಾಡೋಕೆ ನಮ್ಗೆ 4 ಡಿಫರೆಂಟ್ ಫಾರ್ಮ್ಸ್ ಇದಾವೆ. 4 ಡಿಫರೆಂಟ್ ಫಾರ್ಮ್. ದ ಫಸ್ಟ್ ಫಾರ್ಮ್ ಈಸ್ ಸ್ಲೋಪ್ ಅಂದ್ರೆ ಎಂ ಅಂತ, ಅಂಡ್ ಪಾಯಿಂಟ್, ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂತ ಕರಿತೀನಿ. ಸ್ಲೋಪ್ ಪಾಯಿಂಟ್ ಫಾರ್ಮ್. ಅಂಡರ್ ದಿಸ್ ಸ್ಲೋಪ್ ಪಾಯಿಂಟ್ ಫಾರ್ಮ್ ಹೆಸರೇ ಹೇಳ್ತಾ ಇದ್ದೀನಿ. ಸ್ಲೋಪ್ ಅಂದ್ರೆ ಯಾರು? ಎಂ. ಅಂಡ್ ಪಾಯಿಂಟ್ ಅಂದ್ರೆ ಒಂದು ಪಾಯಿಂಟ್ ಕೊಟ್ಟಿರ್ತಾನೆ. ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಅ ಪಾಯಿಂಟ್, ಅದರಲ್ಲಿ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ಇರುತ್ತೆ, ವೈ ಕೋಆರ್ಡಿನೇಟ್ ವ್ಯಾಲ್ಯೂ ಇರುತ್ತೆ. ಸೊ ದ ರೀಸನ್ ದಿಸ್ ಪಾಯಿಂಟ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಸಪೋಸ್ x1, y1 ಅಂತ ಕರಿತೀನಿ. ಸೊ ಇದನ್ನ ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂತ ಕರೆದು. ಸ್ಲೋಪ್ ಪಾಯಿಂಟ್ ಫಾರ್ಮ್. In this consideration, slope point form, y minus y1 equal to m into x minus x1. This is a standard formula for slope point form. Second one is slope means m, and intercept form. Slope and intercept form. Intercept ಅನ್ನು c ಅಂತ ಕರಿತೀವಿ. ಅಂದ್ರೆ y axis ನ ಮೀಟ್ ಮಾಡಿದ್ರೆ, ಕಟ್ ಮಾಡಿದ್ರೆ ಇಂಟರ್ಸೆಪ್ಟ್ ಅಂತ ಕರೆಯುವಂಥದ್ದು. Here is x axis, here is y axis. If there is a line here, ಈ ತರ ಹೋಗಿದೆ, ಆ ಲೈನಿಗೆ ಸ್ಲೋಪ್ ಕೊಟ್ಟಿರ್ತಾನು, ಸ್ಲೋಪ್ ವಿಲ್ ಬಿ ಗಿವನ್ ಆಸ್ ವೆಲ್ as this point. y axis ನ ಕಟ್ ಮಾಡಿರೋ ಪಾಯಿಂಟ್ ಕೊಟ್ಟಿರ್ತಾನೆ, ಅದನ್ನ ನಾವು y intercept c ಅಂತ ಕರಿತೀವಿ. That we are going to consider as y intercept. ಒಂದು ಸ್ಲೋಪ್ m, ಇನ್ನೊಂದು c, where c is y intercept. C is y intercept. ಹಾಗಾದ್ರೆ ಈಗ ಸ್ಲೋಪ್ ಮತ್ತೆ y intercept ಫಾರ್ಮ್ ನ ನಾವು ಹೇಗೆ ಬರೀತೀರಾ ರಜಾ? ಫಾರ್ಮುಲಾ y equal to mx plus c. y equal to mx plus c. This is slope and y intercept form. ಇಲ್ಲಿ m ನ ವ್ಯಾಲ್ಯೂ ಕೊಟ್ಟಿರ್ತಾನೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀಯಾ. y intercept ಅಂತ ಹೇಳಿರ್ತಾನೆ, ಅದು c ಅಂತ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತೀಯಾ. ಈಕ್ವೇಶನ್ ಡೆವಲಪ್ ಮಾಡ್ಬೋದು. ಕ್ವಶನ್ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಬಿಟ್ರಿ. ಫಸ್ಟ್ ಮಾಡೋಣ, ಐಡಿಯಾ ಬರುತ್ತೆ. 2 ಫಾರ್ಮ್ ಆಯ್ತಾ? ನೆಕ್ಸ್ಟ್ the third one is 2 points form ಅಂತ ಕರೀತೀವಿ. 2 points ಯಾರು ಇರ್ತಾರೆ? ಫಸ್ಟ್ ಪಾಯಿಂಟ್ is x1, y1, and second point is x2, y2 form. 2 points form ಅಂತ ಕರಿತೀವಿ. If I have 2 points, ಏನೋ ಫೈಂಡ್ ಮಾಡ್ಬೋದು ಈಸಿಯಾಗಿ. ಏನು ಹೇಳು ನೋಡಲಿ, 2 ಪಾಯಿಂಟ್ಸ್ ಇದೆ ಅಂದ್ರೆ ನಾವು ಸ್ಲೋಪ್ ಬರಿಬೋದು. ಪಾಯಿಂಟ್ 1 and ಪಾಯಿಂಟ್ 2, x1, y1, x2, y2. If you have any 2 points, then we can find slope. y2 minus y1 by x2 minus x1. ಹಾಗಾಗಿ ಇಲ್ಲಿ ನೋಡಿದ್ರೆ 2 ಪಾಯಿಂಟ್ಸ್ ಗಳು ಕೊಟ್ಟಿದ್ದಾನೆ. ಸೊ ದ ಫಸ್ಟ್ ಪಾಯಿಂಟ್ ಈಸ್ x1, y1. ಸೆಕೆಂಡ್ ಪಾಯಿಂಟ್ ಈಸ್ x2, y2. ಹೀರೋ. ಈಗ ಇದನ್ನ ಮೈಂಡ್ ಹಿಡ್ಕೊಬಿಟ್ಟು ಸ್ಲೋಪ್ ಹೇಳೋಣ. ಏನು ಆನ್ಸರ್? y2 minus y1 by x2 minus x1. ದಟ್ ಈಸ್ ಸ್ಲೋಪ್ ವ್ಯಾಲ್ಯೂ. ಇದ್ರ ಮುಖಾಂತರ ನಾವು ಸ್ಲೋಪ್ ನ ಫೈಂಡ್ ಮಾಡಬಹುದು. ಹಾಗಾದ್ರೆ ನೆಕ್ಸ್ಟ್ ಸ್ಲೋಪ್ ಗೊತ್ತಾಯ್ತು ನಿಮಗೆ.
ಆಫ್ಟರ್ ದಿಸ್ ಈ ಸ್ಲೋಪ್ ಗೊತ್ತಾಗಿದೆ ಅಂದ್ರೆ ಎಂ ವ್ಯಾಲ್ಯೂ ಗೊತ್ತಿದೆ ಅಂತ ಅರ್ಥ. ಆಲ್ರೆಡಿ ಒಂದು ಪಾಯಿಂಟ್ ಗೊತ್ತಿದೆ ಅಂತ ಅರ್ಥ. ಇಲ್ಲಿ ನೋಡಿ ಫಸ್ಟ್ ಫಾರ್ಮ್ ನೋಡು, ಎಂ ಗೊತ್ತಿರುತ್ತೆ, ಪಾಯಿಂಟ್ ಗೊತ್ತಿರುತ್ತೆ, ಅವಾಗ ಈ ಫಾರ್ಮ್ ಯೂಸ್ ಮಾಡ್ತೀವಿ ತಾನೆ, ಹಾಗಾಗಿ ಇಲ್ಲೂ ಅದನ್ನೇ ಯೂಸ್ ಮಾಡ್ಬೋದು. ಸೇಮ್ ಫಾರ್ಮುಲಾ ಕ್ಯಾನ್ ಬಿ ಯೂಸ್. ಯಾಕೆ ಗೊತ್ತಾಯ್ತಲ್ಲ, ಎಂ ಅಂದ್ರೆ ಇದು, ಇವೆರಡನ್ನ ಯೂಸ್ ಮಾಡ್ಬಿಟ್ಟು ನಾನು ಎಂ ನ ಫೈಂಡ್ ಮಾಡ್ಕೊಂಡಿದ್ದೀನಿ. ಅಂಡ್ ಆಲ್ಸೋ ಒನ್ ಆಫ್ ದ ಪಾಯಿಂಟ್ ಇದೆ ನಮ್ಮ ಹತ್ರ, ಈ ಒಂದು ಪಾಯಿಂಟ್ ನ ಜೊತೆಗೆ ಇಲ್ಲಿ ಬರೋ ಎಂ ವ್ಯಾಲ್ಯೂನ, ಎಂ ಅನ್ನೋ ಸ್ಲೋಪ್ ವ್ಯಾಲ್ಯೂನ ಇಫ್ ಸಬ್ಸ್ಟಿಟ್ಯೂಟಿಂಗ್ ಹಿಯರ್ ವಿ ಕ್ಯಾನ್ ಗೆಟ್ ಎ ಇಕ್ವೇಶನ್. ಹಾಗಾದ್ರೆ ಅಗೇನ್ ಇದಕ್ಕೆ ಬರ್ಬೋದು, ದ ಫಾರ್ಮ್ ಈಸ್ y minus y1 equal to m into x minus x1. But what is m? m ಅಂದ್ರೆ ಯಾರು ಇಲ್ಲಿ? y2 minus y1. ಸಪೋಸ್ ಈ ಟರ್ಮ್ ಅನ್ನು ಈ ಕಡೆ ಕಳಿಸ್ಬಿಟ್ರೆ y minus y1 ಇದಿಷ್ಟು ಈ ಕಡೆ ತಗೊಂಡ್ರೆ ಹೋಲ್ ಡಿವೈಡ್ ಬೈ x minus x1 ದಟ್ ಈಕ್ವಲ್ ಟು m. m ಅಂದ್ರೆ ಸ್ಲೋಪ್. ಸ್ಲೋಪಿನ ವ್ಯಾಲ್ಯೂ ಗೊತ್ತಿದೆಯಲ್ಲ, ದಟ್ ಈಸ್ y2 minus y1 whole divided by x2 minus x1. So this is standard formula for 2 points. 2 points. Clear? This is third formula. ಮೂರನೇ ಫಾರ್ಮುಲಾ ಇದು. Next one. Next one. Okay? Clear? ಮೂರು ಫಾರ್ಮುಲಾ ಆಯ್ತು. ಇನ್ನೂ ಒಂದು ಫಾರ್ಮುಲಾ ಇದೆ, ದಟ್ ಈಸ್ ಫೋರ್ತ್ ಒನ್ ಈಸ್ ಇಂಟರ್ಸೆಪ್ಟ್ಸ್ ಫಾರ್ಮ್ ಅಂತ ಕರಿತೀವಿ. ಏನ್ ಹೇಳೋದು? Intercepts form anta. Intercepts form. Here, if you are going to consider x-axis and y-axis, ಈಗ ಕೇಳಿಸ್ಕೊ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ನಾಲೆಡ್ಜ್ ಹೇಳ್ತೀನಿ. ಒಂದ್ ವೇಳೆ ಇಫ್ ಲೈನ್ ಈಸ್ ಮೂವಿಂಗ್ ಇನ್ ದಿಸ್ ವೇ, ಇಲ್ಲಿಂದ ಇಲ್ಲಿವರೆಗಿರೋ ವ್ಯಾಲ್ಯೂ ಏನಂತ ಕರಿತೀನಿ, ಜಸ್ಟ್ ಐ ಆಮ್ ಗೋಯಿಂಗ್ ಟು ಕಾಲ್ ಎ. ಹಾಗಾದ್ರೆ ದೆನ್ ದಿಸ್ ಪಾಯಿಂಟ್ ಈಸ್ ಹಾರಿಜಾಂಟಲ್ ಪಾಯಿಂಟ್. ಇಲ್ಲಿಂದ ಇಲ್ಲಿಗೆ ಸಮಥಿಂಗ್ ವ್ಯಾಲ್ಯೂ ಇದೆಯಲ್ಲ, ಅದ್ರಲ್ಲಿ ಕಟ್ ಆಗಿದೆಯಾ? ಈ ಕಡೆ ಎಕ್ಸ್ ಆಗಲಿ 1 2 3 4 5 6 ಅದನ್ನ ಎ ಅಂತ ಕರೆದಿದ್ದೀನಿ. ಹಾಗೇನೆ ಇಫ್ ಇಟ್ ಈಸ್ ಎ ಇಯರ್ ಆದ್ರೆ ಇಲ್ಲೇನಾಗಿರ್ಬೋದು ರಜಾ, ಈ ಪಾಯಿಂಟ್ ಅಂತ ಕರಿಬಹುದು ನಾನು. ದಟ್ ಇಸ್ ಆಲ್ಸೋ ಪಾಯಿಂಟ್ ಅಲ್ವಾ? ಪಾಯಿಂಟ್ ಅಂದ್ರೆ ಅದಕ್ಕೊಂದು ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ವೈ ಕೋಆರ್ಡಿನೇಟ್ ವ್ಯಾಲ್ಯೂ ಇರಬೇಕು. ಸೊ ದಿಸ್ ಪಾಯಿಂಟ್ ಈಸ್ ಎ ಕಾಮ, ಇನ್ನ ವೈ ಏನಾಗಿರ್ಬೋದು, ಎಕ್ಸ್ ವ್ಯಾಲ್ಯೂ ಎ ವರೆಗೂ ಇದೆ, ಎ ಡಿಸ್ಟೆನ್ಸ್ ಮೇ ಬಿ 5 ಇದ್ರೆ 5 ಡಿಸ್ಟೆನ್ಸ್. ವೈ ಏನಾಗಿರುತ್ತೆ, ನಾಟ್ ಎಬೋ ನಾಟ್ ಬಿಲೋ, ಅಂದ್ರೆ ವೈ ವ್ಯಾಲ್ಯೂ ಬಂದ್ಬಿಟ್ಟು 0 ಇರುತ್ತೆ. ದಿಸ್ ಈಸ್ ಎ ಕಾಮ 0 ಅಂತ ಕರಿಬಹುದು. ದೆನ್ ಕಮಿಂಗ್ ಟು ಹಿಯರ್, ಇಲ್ಲಿಂದ ಇಲ್ಲಿಗೆ ಲೆಟ್ಸ್ ಕಾಲ್ ಬಿ, ಇದನ್ನ ಬಿ ಅಂತ ಕರೆದ್ರೆ ಈ ಪಾಯಿಂಟ್ ಏನಾಗಿರ್ಬೋದು, ಎಕ್ಸ್ ಎಷ್ಟಿರುತ್ತೆ, ನಾಟ್ ದಿಸ್ ಸೈಡ್ ನಾಟ್ ದಿಸ್ ಸೈಡ್, ಇಟ್ ಮೀನ್ಸ್ 0. ವೈ ಇಸ್ ಬಿ ಅಂತ ಕರೆದು. ಈಗ ಒಂದ್ ವಿಚಾರ ಅರ್ಥ ಮಾಡ್ಕೊಳ್ರಿ, ಇಫ್ ದ ಪಾಯಿಂಟ್ ಈಸ್ ಪ್ಲೇಸ್ಡ್ ಆನ್ ಎಕ್ಸ್ ಆಕ್ಸಿಸ್, ಇಫ್ ಪಾಯಿಂಟ್ ಈಸ್ ಆನ್ ಎಕ್ಸ್ ಆಕ್ಸಿಸ್, ಹೀಗೊಂದು ಎಕ್ಸ್ ಆಕ್ಸಿಸ್ ಇದೆ, y axis ಇದೆ. If point on x axis, then y coordinate is dash ಅಂದ್ರೆ ಆನ್ಸರ್ ಏನು, 0. ಪಾಯಿಂಟ್ ಒಂದು x axis ಮೇಲೆ ಇದ್ರೆ ಅದ್ರದ್ದು y coordinate ವ್ಯಾಲ್ಯೂ 0. x ಗೆ ಸಮ ವ್ಯಾಲ್ಯೂ ಇರುತ್ತೆ 1 2 3 4 5. If another case, if point on y axis ಮೇಲೆ ಇದ್ರೆ x coordinate ಏನಾಗಿರುತ್ತೆ, x equal to 0. ಈ ಪಾಯಿಂಟ್ ಅಲ್ಲೇ ಎಕ್ಸ್ ಕೋಆರ್ಡಿನೇಟ್ ಇಸ್ 0. ಅರ್ಥ ಆಯ್ತಾ ಎಲ್ಲರಿಗೂ? ಇದು ವೆರಿ ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೊಂಡಿರಿ. ಇದ್ರ ಜೊತೆಗೆ ಇನ್ನೊಂದು ವಿಚಾರ, ಪಾಯಿಂಟ್ ಬಗ್ಗೆ ಮಾತಾಡಿರೋದು ನಾನಿದು. ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಲೈನ್, ಒಂದು ಲೈನ್ ನ ತಗೋಣ. ಲೆಟ್ ಮಿ ಟೇಕ್ ಎ ಲೈನ್. ಆ ಲೈನ್ ಅಲ್ಲಿ ಆ ಲೈನ್ ಅಂತ ನೀವು ಕನ್ಸಿಡರೇಷನ್ ಮಾಡಿದಾಗ ಆ ಲೈನ್ ಮೇ ಬಿ ಹಾರಿಜಾಂಟಲ್ ಇದೆ ಅನ್ಕೊಂಡು ಹಿಂಗಿದ್ರೆ, ದೆನ್ ವಾಟ್ ಈಸ್ ದ ಸ್ಲೋಪ್ ಆಫ್ ಹಾರಿಜಾಂಟಲ್ ಲೈನ್? ವಾಟ್ ಈಸ್ ದ ಸ್ಲೋಪ್ ಆಫ್ ಹಾರಿಜಾಂಟಲ್? ಹೀಗಿರೋ ಹಾರಿಜಾಂಟಲ್ ಇದೆ, ಸ್ಲೋಪ್ ಏನು, 0. ಹಾರಿಜಾಂಟಲ್ ಲೈನ್ ಅಂದ್ರೆ ಅದ್ರದ್ದು ಆಂಗಲ್ ಬಂದ್ಬಿಟ್ಟು ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಆಗಿರುತ್ತೆ. ಸೊ ದ ರೀಸನ್ ದ ಸ್ಲೋಪ್ ಈಸ್ 0. ಇಫ್ ಲೈನ್ ಈಸ್ ಹಾರಿಜಾಂಟಲ್, ಆಂಗಲ್ ಈಸ್ 0, ಇವನ್ ದ ಸ್ಲೋಪ್ ಈಸ್ 0. ನೆಕ್ಸ್ಟ್, ಅದೇ ಒಂದ್ ವೇಳೆ ಲೈನ್ ಒಂದು ವರ್ಟಿಕಲ್ ಆಗಿದ್ರೆ, ದ ಆಂಗಲ್ ಈಸ್ 90 ಡಿಗ್ರಿ, ದ ಸ್ಲೋಪ್ ಈಸ್ ನಾಟ್ ಡಿಫೈನ್ಡ್ ಆರ್ ಇನ್ಫಿನೈಟ್. ಇನ್ಫಿನಿಟಿ. ಹೋಪ್ ಇಟ್ಸ್ ಕ್ಲಿಯರ್. ಇವೆರಡು ಪಾಯಿಂಟ್ ನೆನ್ಪಿಡ್ಕೊಂಡಿ ರಜಾ, ಯಾವಾಗ ಇದು ವರ್ಕ್ ಆಗತ್ತೆ, ಯಾವಾಗ ಇಫ್ ಲೈನ್ ಬಂದ್ಬಿಟ್ಟು ಹಾರಿಜಾಂಟಲ್ ಆಗಿದ್ರೆ ಸ್ಲೋಪ್ 0, ಲೈನ್ ಬಂದ್ಬಿಟ್ಟು ವರ್ಟಿಕಲ್ ಆಗಿದ್ರೆ ಸ್ಲೋಪ್ ಇನ್ಫಿನಿಟಿ. ಓಕೆ, ನಾವು ಇಂಟರ್ಸೆಪ್ಟ್ಸ್ ಫಾರ್ಮ್ ಅಂತ ಕರೆದಿದ್ವಿ. ಕನ್ಸಿಡರಿಂಗ್ ದಿಸ್ ಇಂಟರ್ಸೆಪ್ಟ್ಸ್ ಫಾರ್ಮ್, ವೆರಿ ಇಂಪಾರ್ಟೆಂಟ್ ಆಗಿ ಹಿಯರ್ ಎ ವ್ಯಾಲ್ಯೂ ವಿಲ್ ಬಿ ಗಿವನ್, ಬಿ ವಿಲ್ ಬಿ ಕೊಟ್ಟಿರ್ತಾನ. ಅದನ್ನ ಒಂದನ್ನ ಎ ಎಕ್ಸ್ ಇಂಟರ್ಸೆಪ್ಟ್ ಅಂತ ಕರಿತೀವಿ, ಬಿ ವೈ ಇಂಟರ್ಸೆಪ್ಟ್. ಹಾಗಿದ್ದಾಗ ಫಾರ್ಮುಲಾ x by a
plus y by b equal to 1. x by a plus y by b equal to 1. ಇದನ್ನ ಇನ್ನೊಂದು ಶಾರ್ಟ್ ಕಟ್ ವೇರ್ ಅಂತ ಹೇಳ್ಕೊಟ್ಟಿದೆ. ಏನಂತ ಹೇಳಿದೆ ಹೇಳೋ? bx plus ay minus ab equal to 0. ಇದನ್ನ ಶಾರ್ಟ್ ಕಟ್ ಆಗಿ ಡೈರೆಕ್ಟ್ ಆನ್ಸರ್ ಯೂಸ್ ಮಾಡ್ಬೋದು. ಇದು ಸ್ಟ್ಯಾಂಡರ್ಡ್ ಫಾರ್ಮ್, ಇದು ಶಾರ್ಟ್ ಕಟಿಂಗ್ ನಾನು ನಿಮ್ಗೆ ಹೇಳ್ಕೊಟ್ಟಿರೋ ಆನ್ಸರ್. ಓಕೆ, ಸೊ ದಿಸ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್ ಆಗಿ 4 ಡಿಫರೆಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್. ಇದೊಂದು ಫಾರ್ಮುಲಾ ಬಂತು ನೋಡಿ, ಇಲ್ಲೊಂದು ಕಲ್ತಿದ್ವಿ, ಇಲ್ಲೊಂದು ಕಲ್ತ್ವಿ, ಇಲ್ಲೊಂದು ಕಲ್ತ್ವಿ. ದೀಸ್ ಆರ್ ದ 4 ಡಿಫರೆಂಟ್ ಫಾರ್ಮ್ಸ್ ಆಫ್ ಈಕ್ವೇಶನ್ ಆಫ್ ಲೈನ್. ಹೀರೋ ಈ 4 ಕ್ವಶನ್ ಮೇಲೆ 100% ಹೇಳ್ತೀನಿ ಕೇಳು. 1 ಕ್ವಶನ್ ಇದೇ ಇರುತ್ತೆ, 2 ಕ್ವಶನ್ ಬರೋ ಚಾನ್ಸಸ್ ತುಂಬಾ ಇದೆ. 1 ಕ್ವಶನ್ ಪಕ್ಕಾ, ಡೌಟೇ ಇಲ್ಲ. ಅನದರ್ ಕ್ವಶನ್ ರೈಸ್ ಮಾಡ್ತಾನೆ. ಓಕೆ, 4 ಫಾರ್ಮುಲಾ ಕಂಟೆಂಟ್ ಗೊತ್ತಿತ್ತು ಅಂದ್ರೆ ಆನ್ಸರ್ ತೆಗಿಬಹುದು. ನೆಕ್ಸ್ಟ್ ಇನ್ನೊಂದು ವಿಚಾರ ಈ ಚಾಪ್ಟರ್ ಇನ್ನೇನು ಗೊತ್ತಿದೆಯಪ್ಪ ರಜಾ ನಿಂಗೆ? ಆಂಗಲ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳಿದೆ ರಜಾ. ಆಂಗಲ್ ಬಿಟ್ವೀನ್ ದ ಲೈನ್ಸ್ ಅಂತ. ಕನ್ಸಿಡರಿಂಗ್ ದಿಸ್ ಆಂಗಲ್ ಬಿಟ್ವೀನ್ ದ ಲೈನ್ಸ್, ಈಗ ಹಿಯರ್ ರಜಾ ಈ ಕಡೆ ಒಂದು ಲೈನ್ ಹೋಗಿದೆ ಅನ್ಕೋ, ಈ ಕಡೆ ಅನದರ್ ಲೈನ್ ಹೋಗಿದೆ ಅನ್ಕೋ. ದಿಸ್ ಪಾಯಿಂಟ್ ಅನ್ನ ನಾನು ಥೀಟಾ ಅಂತ ಕರಿತೀನಿ. ಓಕೆನಾ? ವಿತ್ ರೆಸ್ಪೆಕ್ಟ್ ಟು ದ ಎಕ್ಸ್ ಆಕ್ಸಿಸ್ ಅಂಡ್ ನೀವೇನಾದ್ರು ವೈ ಆಕ್ಸಿಸ್ ತಗೊಂಡ್ರೆ ಹೀಗೆ, ದಿಸ್ ಪಾಯಿಂಟ್, ದಿಸ್ ಆಂಗಲ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಥೀಟಾ 1, ದಿಸ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಥೀಟಾ 2. ಈಗ ನನಗೆ ಬೇಕಾಗಿರೋದು ಈ ಥೀಟಾನ ಫೈಂಡ್ ಮಾಡ್ಬೇಕಪ್ಪ. ಅವನೇನಾದ್ರು ಆಂಗಲ್ ಕೊಟ್ಟು ಡೈರೆಕ್ಟ್ ಆನ್ಸರ್ ಬರೀ ಶಾರ್ಟ್ ಕಟ್ ಮುಖಾಂತರ. ಏನಂತ ಹೇಳ್ಕೊಟ್ಟಿದ್ದೀನಿ? ಆಂಗಲ್ ಬಿಟ್ವೀನ್ ದ ಲೈನ್ಸ್ ಅಂದ್ರೆ ಥೀಟಾ, ಈ ಥೀಟಾನ ಫೈಂಡ್ ಮಾಡ್ಬೇಕೀಗ, ಅದೇ ನಮ್ಮ ಏಮ್. ಸೊ ಥೀಟಾ ಇಸ್ ಈಕ್ವಲ್ ಟು ಹೈಯರ್ ಆಂಗಲ್ ಮೈನಸ್ ಲೋಯರ್ ಆಂಗಲ್. ನಾನು ಥೀಟಾ 1 ಮೈನಸ್ ಥೀಟಾ 2 ಅಂತ ಬರೀತೀನಿ. ಇದು ಒಂದು ಮೆಥಡ್, ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಬಟ್ ಅವನು ಕ್ವಶನ್ ಅಲ್ಲಿ ನಿಮಗೆ ಫಾರ್ಮುಲಾನೇ ಕೇಳೋ ಚಾನ್ಸಸ್ ಇರುತ್ತೆ. ಇಫ್ ದೇ ಆಸ್ಕ್ ದಿಸ್ ಆಂಗಲ್ ಬಿಟ್ವೀನ್ ದ ಲೈನ್ಸ್ ಗೆ ನಾವು ಮೇಜರ್ ಆಗಿ ಯೂಸ್ ಮಾಡೋದು ಟ್ಯಾನ್ ಥೀಟಾ ಅಂತ. ವೇರ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ದ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಆಕ್ಚುಲಿ ಇದನ್ನ ನಾವು ಡಿರೈವ್ ಮಾಡಿದ್ವಿ. ಎಲ್ಲಿಂದ ಡಿರೈವ್ ಮಾಡಿದ್ವಿ ಹೇಳಿ? ದಟ್ ಈಸ್ ವಿ ಡಿರೈವ್ಡ್ ಫ್ರಮ್ ಕಾಂಪೌಂಡ್ ಆಂಗಲ್ ಫಾರ್ಮುಲಾಸ್. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ರಿಸಲ್ಟ್ ಟ್ಯಾನ್ ಥೀಟಾ 1. ಟ್ಯಾನ್ ಥೀಟಾ 1 ಅಂದ್ರೆ ಯಾರು? m1, ಲೈನ್ 1 ನ ಸ್ಲೋಪ್ m1, ಸಾರಿ ಲೈನ್ 1 ನ ಸ್ಲೋಪ್ m1, ಲೈನ್ 2 ಸ್ಲೋಪ್ ಇಸ್ m2. ಹಾಗಾದ್ರೆ ವಾಟ್ ಇಸ್ ಮೆಂಟ್ ಬೈ m1? m1 ಅಂದ್ರೆ ಯಾರು? ಟ್ಯಾನ್ ಥೀಟಾ 1. m2 ಅಂದ್ರೆ ಯಾರು? ಟ್ಯಾನ್ ಥೀಟಾ 2. ಓಕೆ, ಈಗ m1 is tan theta 1, m2 is tan theta 2. ಆದ್ರೆ ಇಲ್ಲಿ ನೋಡಿ, ಈಗ tan theta 1 minus tan theta 2 whole divided by 1 plus tan theta 1 into tan theta 2 ಅಂತ. This is the standard formula to find angle between the lines. ಬಟ್ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಷ್ಟೇ. ಈಗ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಕನ್ಸಿಡರೇಷನ್ ಮಾಡ್ಬೇಕಾಗಿರೋದು tan theta 1. ವಾಟ್ ಇಸ್ tan theta 1? m1 minus m2 whole divided by 1 minus m1 into m2 ಅಂತ. This is again angle between the line, tangent of angle between the line. Sorry, ಇಲ್ಲಿ 1 plus, correct. But if it is negative value ಬಂದ್ರೆ, suppose ಅದನ್ನ ಪಾಸಿಟಿವ್ ಅಂತ ಕನ್ಸಿಡರೇಷನ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ. So the reason we are going to consider this is modular. So like ಮ್ಯಾಗ್ನಿಟ್ಯೂಡ್ ಆಗಿ ಇದನ್ನ ರೆಪ್ರೆಸೆಂಟ್ ಮಾಡ್ಬೋದು, ಹೀಗೆ ಬರೋದು. ಓಕೆನಾ? ಲೈಕ್ ಇದ್ರ ಮೇಲೆ ಹೀಗೂ ಎಕ್ಸ್ಪ್ರೆಷನ್ ಫಾರ್ಮುಲಾ ಬರೆಯುವಾಗ ಹೀಗೆ ಎಕ್ಸ್ಪ್ರೆಷನ್ ಕೊಡ್ತೀವಿ. ರೀಸನ್ ಈಸ್ ನೆಗೆಟಿವ್ ವ್ಯಾಲ್ಯೂ ಬಂದ್ರು ಕೂಡ ಪಾಸಿಟಿವ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿ ಮುಂದೆ ಹೋಗ್ಬೇಕು. ಯಾಕೆ ಅಂದ್ರೆ ಆಂಗಲ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಎ ಪಾಸಿಟಿವ್. ಸೊ ದ ರೀಸನ್ ಅರ್ಥ ಆಯ್ತಾ ಎಲ್ಲರಿಗೂ? ಸೊ ದಟ್ ಈಸ್ ಆಂಗಲ್ ಬಿಟ್ವೀನ್ ದ ಥೀಟಾ. ಯಾವತ್ತೂ ಕೂಡ ಈ ಆಂಗಲ್ ಬಿಟ್ವೀನ್ ದ ಥೀಟಾ ಬಂದ್ಬಿಟ್ಟು ಲೆಸ್ ದನ್ 90 ಇರುತ್ತೆ. ಯಾಕೆ ಹೇಳಿ ಲೆಸ್ ದನ್ 19 ಇರುತ್ತೆ? ಈ ತರ ಕಂಡೀಷನ್ಸ್ ಕೊಟ್ಟ ಮೋಸ್ಟ್ ಆಫ್ ದ ಕೇಸ್ ಇರ್ಬೇಕಂತಿಲ್ಲ, ಮೋರ್ ದನ್ 19 ಇರ್ಬೋದು, ಬಟ್ ಮೋಸ್ಟ್ ಆಫ್ ದ ಕೇಸಲ್ಲಿ. ಓಕೆ, ಅಂಡ್ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡಿರಿ, ವೆರಿ ವೆರಿ ಇಂಪಾರ್ಟೆಂಟ್, ಆಂಗಲ್ ಬಿಟ್ವೀನ್ ದ ಲೈನ್ಸ್. ಬಟ್ ಇವಾಗ ನಿಮ್ಗೊಂದು ವಿಚಾರ ಗೊತ್ತು, m ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಅಲ್ಲೇನೋ ರಜಾ? ಬೇರೆ ಬೇರೆ ಆಂಗಲ್ ಗಳಿಗೆ ಸ್ಲೋಪ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ ಹೇಳ್ತಾನೆ. ನಾನು ನಿಮ್ಗೆ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಒಂದು ಟೇಬಲ್ ಬರ್ಸಿದೆ. ಎಲ್ಲಾ ಸ್ಟೂಡೆಂಟ್ ನೆನ್ಪಿಟ್ಕೊಂಡ್ರಪ್ಪ, ರೆಕಾರ್ಡ್ ಬ್ಯಾಚ್ ಅವರು, ಟೈರ್ ಪಿ ಅವರು, ಎಲ್ಲ ರಿವಿಷನ್ ಕ್ಲಾಸ್ ಎಲ್ಲರೂ ಈ ಟೇಬಲ್ ನೆನ್ಪಿಟ್ಕೊಂಡು ಹೋಗಿ 100% ಆಗಿ ನಿಮ್ಗೆ ಒಂದು ಕ್ವಶನ್ ಇದ್ರ ಮೇಲೆ ಬರುತ್ತೆ. ದಟ್ ಈಸ್ ಆಂಗಲ್ ಥೀಟಾ. ಓಕೆ,
ಅವನ್ ಆಂಗಲ್ ಥೀಟಾ ಅಂತ ಏನ್ ಇಲ್ಲಿ ಬರ್ದಿದ್ದೀನಲ್ಲ, ದಿಸ್ ಆಂಗಲ್ ಥೀಟಾ ಅದು ಬಂದ್ಬಿಟ್ಟು ಒಂದು ರೇಡಿಯನ್ಸ್ ಅಲ್ಲಿ ಕೊಡ್ತಾನೆ, ಇನ್ನೊಂದು ಡಿಗ್ರಿನಲ್ಲೂ ಕೊಡ್ತಾನೆ. ಒಂದ್ ವೇಳೆ ಡಿಗ್ರಿನಲ್ಲಿ ಹೇಳಿದ್ರೆ 0 ಡಿಗ್ರಿ ಕೊಡ್ತಾನೆ, ಇಲ್ಲ ಅಂದ್ರೆ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ನೆಕ್ಸ್ಟ್ 120 ಡಿಗ್ರಿ, 135 ಡಿಗ್ರಿ, 150 ಡಿಗ್ರಿ, ಇನ್ನೊಂದು 160 ಡಿಗ್ರಿ, ಸಾರಿ 180 ಡಿಗ್ರಿ. ಇದಿಷ್ಟು ನಿಮ್ಗೆ ಅವನ ಚಾನ್ಸಸ್ ಇರುವಂತದ್ದು ಕೇಳಬಹುದಾದಂತಹ ಆಂಗಲ್ಸ್ಗಳು, ಡಿಫ್ರೆಂಟ್ ಆಂಗಲ್ಸ್. ಇಫ್ ದಟ್ ಈಸ್ ಆಂಗಲ್ ಇನ್ ಡಿಗ್ರೀಸ್ ಅಲ್ಲಿ ಕೊಟ್ರೆ, ರೇಡಿಯನ್ಸ್ ಅಲ್ಲಿ ಹೇಳಿದಾರೆ ಹೌ ಟು ಕನ್ವರ್ಟ್ ಫ್ರಮ್ 1 ಡಿಗ್ರಿ ಟು ರೇಡಿಯನ್ಸ್ ಅಥವಾ ರೇಡಿಯನ್ಸ್ ಟು ಡಿಗ್ರಿ. 180 ಅಥವಾ ಪೈ ರೇಡಿಯನ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ. ಪೈ ಅಂದ್ರೆ 180. ಈಗ ನಂಗೆ 30 ಬರ್ಬೇಕಾದ್ರೆ ಏನ್ ಮಾಡ್ತೀಯಾ? 5/6 ಮಾಡಿದ್ರೆ 180/6 ಆದಂಗೆ. 180/6 ಅಂದ್ರೆ ಏನೋ 30 ಡಿಗ್ರಿ. ಹೌದಾ? 180/6 is 30 ಡಿಗ್ರಿ. ಹಾಗಾಗಿ ನೆನ್ಪಿಡ್ಕೊಂಡಿರೋ 0 ಡಿಗ್ರಿ ಅಂದ್ರೆ 0 ರೇಡಿಯನ್ಸ್, ನೋ ಇಶ್ಯೂಸ್. 30 ಡಿಗ್ರಿ ಅಂದ್ರೆ 5/6 ರೇಡಿಯನ್ಸ್. 45 ಅಂದ್ರೆ 5/4 ರೇಡಿಯನ್. 60 ಅಂದ್ರೆ 5/3 ರೇಡಿಯನ್ಸ್. 90 ಅಂದ್ರೆ 5/2 ರೇಡಿಯನ್ಸ್. 120 ಅಂದ್ರೆ 60ಗೆ 5/3 ಆದ್ರೆ 180ಗೆ 2π/3. ಇಲ್ಲಿಂದ ಗೊತ್ತಾಯ್ತಂಗೆ 60ಗೆ ಅಂದ್ರೆ 5/3. ಇದನ್ನ ಡಬಲ್ ಟೈಮ್ ಮಾಡಿದಾಗ 2π/3, ದಟ್ ಈಸ್ 120. ಗೊತ್ತಾಯ್ತು ಹೆಂಗ್ ತೆಗೆದೆ ಅಂತ? ನೆಕ್ಸ್ಟ್ ಈಗ 135 ಬೇಕು. 135 ಯಾರು ಎಷ್ಟು ಟೈಮು? 45 3 ಅಂದ್ರೆ 3π/4 ರೇಡಿಯನ್. ನೆಕ್ಸ್ಟ್ 150 ಏನ್ ಮಾಡೋಣ? 335 150 ಅಂದ್ರೆ 5π/6 ರೇಡಿಯನ್. 180 ಅಂದ್ರೆ 1 ಪೈ. ಯಾಕೆ ಗೊತ್ತಾ ಈ ಬರ್ಸ್ತಾ ನಿಮ್ಗೆ ಆಂಗಲ್ಸ್ ಅಲ್ಲಿ ಕೊಟ್ಟಿರ್ತಾನೆ, ಡಿಗ್ರಿಲಿ ಕೊಟ್ರೆ ಫೈನ್, ರೇಡಿಯನ್ಸ್ ಅಲ್ಲಿ ಕೊಟ್ಬಿಡ್ತಾನೆ ಸಮ್ ಟೈಮ್. ಆಗ ಈ ಟೇಬಲ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇಫ್ ಯು ಹ್ಯಾವ್ ಡಿಫ್ರೆಂಟ್ ಆಂಗಲ್ಸ್ ಫಾರ್ ದಿಸ್ ಆಂಗಲ್, ವಾಟ್ ಈಸ್ ಸ್ಲೋಪ್? ಸ್ಲೋಪ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸ್ಲೋಪ್ ಈಸ್ m, ವೇರ್ m equal to tan theta ಅಂತ. ವೇರ್ tan 0 ಡಿಗ್ರಿ is tan 0 is 0. tan 30 degree is 1/√3 ಸ್ಟ್ಯಾಂಡ್ ವ್ಯಾಲ್ಯೂ ಫ್ರಮ್ ದ ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ದಲ್ಲಿ. tan 45 degree is 1. tan 60 is √3. tan 30 is 1 by not defined. 90 degree, tan 90 is maximum ಹೋಗ್ತಾ ಇರುತ್ತೆ ಎಂಡ್ ಇಲ್ಲ ಅದಕ್ಕೆ. ಸೊ ನಾಟ್ ಡಿಫೈನ್ಡ್, ಇನ್ಫೈನೈಟ್ ವ್ಯಾಲ್ಯೂ. ನೆಕ್ಸ್ಟ್ ಏನು? ಈ ವ್ಯಾಲ್ಯೂ ಇಲ್ಲಿಗೆ ಶಿಫ್ಟ್ ಆಗ್ತಾ ಇರ್ತವೆ, ಬಟ್ ನೆಗೆಟಿವ್ ಆಗಿರತ್ತವೆ ಅಷ್ಟೇ. 3 ಹಿಂಗ್ ನೆನ್ಪಿಡ್ಕೊ. tan 120 degree is -√3. tan 135 is -1. tan 150 is -1/√3. tan 180 is 0. ಇಷ್ಟು ನೆನ್ಪಿಡ್ಕೋಬೋದಾ? ಈ ಟೇಬಲ್ ನೆನ್ಪಿಡ್ಕೊಳ್ಳೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಆಂಗಲ್ ಬಿಟ್ವೀನ್ ದ ಲೈನ್ಸ್. ಓಕೆ, ದಿಸ್ ಈಸ್ ದ ಕಂಟೆಂಟ್ ಇನ್ ದಿಸ್ ಚಾಪ್ಟರ್. ನೋಡಪ್ಪ, 40 ಮಿನಿಟ್ಸ್ ಮುಗಿಸಿದೀನಿ ಚಾಪ್ಟರ್, ಬಟ್ ನೋ ಎಕ್ಸಾಂಪಲ್ ಕ್ವಶನ್ಸ್. ಇಷ್ಟು ಟಾಪಿಕ್ ನೀವೇನಾದ್ರೂ ನೀಟಾಗಿ ಅನಲೈಸ್ ಮಾಡ್ಕೊಂಡು ಹೋದ್ರೆ, ನಾನು ಹೇಳಿದಷ್ಟು ಅನಲೈಸ್ ಎಲ್ಲ ಕವರ್ ಮಾಡಿದೀನಿ. ಏನಾದ್ರು ಬಿಟ್ರೆ ಹೇಳಿ. ಬಿಟ್ಟಿದ್ದೀನಾ? ಕ್ಲಾಸ್ ಕೇಳಿದ್ರಲ್ಲ ರೆಗ್ಯುಲರ್, ಹೇಳ್ರಪ್ಪ. ಟಾಪಿಕ್ ಬಿಟ್ಟಿದ್ದೀನಾ? ಎಲ್ಲ ಟಾಪಿಕ್ ಕವರ್ ಮಾಡಿದೀನಿ. 45 ಮಿನಿಟ್ಸ್ ಅಲ್ಲಿ ಚಾಪ್ಟರ್ ರಿವಿಷನ್ ಮಾಡಿದೀನಿ, ಬಟ್ ಕ್ವಶನ್ ಸಾಲ್ವ್ ಮಾಡಿಲ್ಲ. ಈಗ ನೌ ಐ ಆಮ್ ಗೋಯಿಂಗ್ ಟು ಟೇಕ್ 3 years ಕ್ವಶನ್ ಪೇಪರ್ ಕ್ವಶನ್. ಅದ್ರಲ್ಲಿ ಎಲ್ಲ ಕವರ್ ಮಾಡೋ ಟ್ರೈ ಮಾಡ್ತೀನಿ. 3 years ಕ್ವಶನ್ ಪೇಪರ್ ಅಲ್ಲಿ ಆಲ್ಮೋಸ್ಟ್ ಒಂದು 12 ಕ್ವಶನ್ ಸಾಲ್ವ್ ಮಾಡ್ಸೋಣ. ಎಲ್ಲಾ ಟಾಪಿಕ್ ಅಲ್ಲಿ ಒಂದೊಂದು ಎಕ್ಸಾಂಪಲ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ವಿತ್ ಎ ಟಾಪಿಕ್. ಸೊ ಡಿಯರ್ ಫ್ರೆಂಡ್ಸ್, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಂತ ಕೇಳಿದ್ರೆ, ಸಮ್ ಆಫ್ ದ ಕ್ವಶನ್ಸ್ ಗಳು ನಿಮ್ಗೆ ಈ ತರ ಕೇಳ್ತಾ ಹೋಗ್ತಾನೆ. ಸೊ ಡಿಯರ್ ಫ್ರೆಂಡ್ಸ್, ಮ್ಯಾಥಮೆಟಿಕ್ಸ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಸಬ್ಜೆಕ್ಟ್ ಅಂಡ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ ಅಂದ್ರೆ ನೀವ್ ಯಾವತ್ತೂ ಮಾಸ್ ಆಗಲ್ಲ. ಮಾಸ್ ಆಗ್ಬೇಕು ಅಂತ ಅಂದ್ರೆ, ಟಾಪಿಕ್ ನಿಮ್ಗೆ ಅದು ಈಸಿ ಆಗ್ಬೇಕು ಅಂತಂದ್ರೆ, ಕಂಟೆಂಟ್ ಯಾಕೆ ಹೀಗೆ ಬರ್ತಿದೆ, ವಾಟ್ ಈಸ್ ದ ರೀಸನ್ ಅಂತ ಅನಲೈಸೇಷನ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಫೋಕಸ್ ಮಾಡಿ ಅರ್ಥ ಆಗತ್ತೆ. ರಿವಿಷನ್ ಕ್ಲಾಸ್ ಆಗಿದ್ರಿಂದ ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳಕ್ ಆಗಲ್ಲ, ಬಟ್ ಹೈಲೈಟ್ಸ್ ಮಾಡಿದೀನಿ.
ಬಿಕಾಸ್ ಲಿಮಿಟೆಡ್ ಟೈಮ್ ವಾಯ್ಸ್ ನೋಡಿ ಪಾಠ ಮಾಡ್ತಿದ್ದೀನಿ. ನನ್ನ ಲೈಫಲ್ಲಿ ಆತರ ಮಾಡಕ್ ಹಿಂಸೆ ಆಗತ್ತೆ, ಬಹಳ ಹಿಂಸೆ ಕೆಲಸ ಆದ್ರೂ ಮಾಡ್ತಾ ಇದೀನಿ. ಎಕ್ಸ್. ಸೊ ಈಗ ಆಪ್ ಅಲ್ಲಿ ಟ್ಯಾಬ್ ಅಲ್ಲಿ ಎಲ್ಲ ಕಡೆ ಕ್ಲಾಸ್ ನೋಡ್ತಿದ್ರ, ನಾನು ಇದೇ ತರ ನಿಮ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಐ ಆಮ್ ಶೂರ್ ದಟ್ ಈ ವರ್ಷ ಬರ್ತೀರಾ, ತಗೋತೀರಾ. ಐ ನೋ ದಟ್ ಎಷ್ಟು ಎಫರ್ಟ್ ಹಾಕಿದೀವಿ ಅನ್ನೋದು ನಿಮ್ಗೂ ಗೊತ್ತಿದೆ ಆಲ್ರೆಡಿ. ರೆಗ್ಯುಲರ್ ಆಗಿ ಕೇಳ್ತಿರೋ ಯಾರು ರಿವಿಷನ್ ಮಾಡ್ತಿದಾರ ಸ್ವಲ್ಪ ಸೀರಿಯಸ್ ಆಗಿ ಹೋದ್ರಿ. ಈ ಸ್ಟೂಡೆಂಟ್ ಏನ್ ಜಾಸ್ತಿ ಸ್ಕೋರ್ ಮಾಡಿಲ್ಲ, ಜಾಸ್ತಿ ಎಷ್ಟು ಮಾಡಿದ 93. ಬಟ್ ಈ ಸ್ಟೂಡೆಂಟ್ ಇನ್ನೂ ಕಡಿಮೆ. ಬಟ್ ಇಲ್ಲೊಂದು ಸಮಸ್ಯೆ, ಯಾಕೆ ಸರ್ ಮತ್ತೆ ಹೆಂಗ್ ಬಂತು ಸರ್ ಒಂದು 4th ರ್ಯಾಂಕ್ ಅನ್ನ ಇವ್ ನೋಡು. ಬಟ್ ಇವನು ಬೇರೆ ಸ್ಟೇಟ್ ಅವನು. ಈ ಸ್ಟೂಡೆಂಟ್ ಸ್ಕೋರ್ 87, ಬಟ್ ರ್ಯಾಂಕ್ ಮಾತ್ರ ಬಂದ್ಬಿಟ್ಟಿದೆ. ರೀಸನ್ ಬಂದ್ಬಿಟ್ಟು ಇವನು ತಮಿಳ್ನಾಡಲ್ಲಿ ಓದಿದ್ದು, ಒಂದು ಪರ್ಸೆಂಟೇಜ್ ಬಂದ್ಬಿಟ್ಟು 96 ಇತ್ತು. 96 97% ಇತ್ತು. ಡಿಪ್ಲೊಮಾ ಪರ್ಸೆಂಟೇಜ್ ಜಾಸ್ತಿ ಇತ್ತು ಅಲ್ಲಿ. ನಿಮ್ಗೆ ಇರೋದು ಡಿಪ್ಲೊಮಾ ಪರ್ಸೆಂಟೇಜ್ ಮ್ಯಾಕ್ಸಿಮಮ್ 92.5, ಬಟ್ ಇವನ್ ಜಾಸ್ತಿ ಇತ್ತಲ್ಲ, ಅಲ್ಲಿ ಬ್ಯಾಲೆನ್ಸ್ ಆಗ್ಬಿಡ್ತು. ಇಲ್ಲಿ ಕಡಿಮೆ ಬಂದ್ರೆ ಅಲ್ಲಿ ಬ್ಯಾಲೆನ್ಸ್ ಆಯ್ತು. ಇವ್ರದ್ದು 90, ಅವ್ರದ್ದು ನೋಡು 90 ರ್ಯಾಂಕಿಗೆ ಮಾರ್ಕ್ಸಿಗೆ 10ನೇ ರ್ಯಾಂಕಲ್ಲಿ ಇದ್ದಾನೆ. ಮೈಂಡಲ್ಲಿ ಇಟ್ಕೊಳ್ರಿ, ನಿಮ್ಮ ಹತ್ರ 100% ಪಾಸಿಬಿಲಿಟೀಸ್ ಇದೆ. ಸ್ವಲ್ಪ ಇಲ್ಲೂ ಪ್ರಿಡಿಕ್ಟ್ ಮಾಡ್ಕೊಳ್ಳಿ ಸುಮ್ಮನೆ. ನಿಮ್ ಎಷ್ಟೇ ಮಾರ್ಕ್ಸ್ ಮಾಡಿದಿರಲ್ಲ, ಎಷ್ಟೇ ಮಾರ್ಕ್ಸ್ ತಗೊಂಡಿದಿರಲ್ಲ, ಸುಮ್ಮನೆ ಹೋಗ್ಬಿಟ್ಟು ನಿಮ್ಮ CGPA ಜೊತೆ ಪ್ರಿಡಿಕ್ಟ್ ಮಾಡ್ಕೊಳ್ರಿ. ನಿಮ್ಮ ಎಬಿಲಿಟಿ, ನೀವು ಎಲ್ಲಿದ್ದೀರಾ, ವಾಟ್ ಈಸ್ ಯುವರ್ ಸ್ಟೇಟಸ್, ವಿಲ್ ಕಮ್ ಟು ನೋ ದಟ್. ಅಂಡ್ ಆಫ್ಟರ್ ದಿಸ್ ಸ್ಟೇಟಸ್ ನ ಚೇಂಜ್ ಮಾಡ್ಬೋದು, ಗೊತ್ತಲ್ಲ. ಎವ್ರಿ ಒನ್ ಕ್ಯಾನ್ ಚೇಂಜ್ ದೇರ್ ಸ್ಟೇಟಸ್ ಲೈಕ್ ಎ ವಾಟ್ಸ್ಆಪ್ ಸ್ಟೇಟಸ್. ಪ್ರತಿದಿನ ಚೇಂಜ್ ಮಾಡ್ಕೋಬಹುದು ನಮ್ಮ ಸ್ಟೇಟಸ್ ನ, ನಾಟ್ ಓನ್ಲಿ ಇನ್ ವಾಟ್ಸ್ಆಪ್, ಇನ್ ಯುವರ್ ಪರ್ಸನಾಲಿಟಿ ಆಲ್ಸೋ. 100% ರಜಾ. ನೆಕ್ಸ್ಟ್ 1 year ಕಾನ್ಸಂಟ್ರೇಟ್ ಮಾಡೋ, ಸಮಥಿಂಗ್ ಐ ವಾಂಟ್ ಟು ಡೂ ಅಂತ ಸ್ಟಾರ್ಟ್ ಮಾಡೋ, 100% ಚೇಂಜ್ ಆಗೇ ಆಗ್ತೀಯಾ. ಸೊ ಲೆಟ್ಸ್ ಬಿಗಿನ್ ದ ಕಂಟೆಂಟ್. ಈ ನೋಡಿ, ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳ್ರಪ್ಪ. ಇಲ್ಲಿ ಈ ಹುಡುಗ ನೋಡು 93, ಅದೇ ಈ ವರ್ಷ ಸ್ಟೂಡೆಂಟ್ 2025, ಇವ್ರು 2023. ಬಟ್ ಇನ್ನೊಂದು ವಿಚಾರ ಗೊತ್ತೇನಾ, ಇವನು 2023 ಫಸ್ಟ್ ರ್ಯಾಂಕ್. ಬಟ್ ಇಲ್ಲಿ ನೋಡಿ, ಇಲ್ಲಿ 2024 ಎಷ್ಟು ಮಾರ್ಕ್ಸ್ 94, ಆದ್ರೂ 3rd ರ್ಯಾಂಕ್. ಬಟ್ ಆಕ್ಚುಲಿ ಇವನ್ ಎಲ್ಲಿ ಗೊತ್ತ ಡ್ರಾಬ್ಯಾಕ್ ಆಗಿದ್ದು, ಇವನು ಮಾರ್ಕ್ಸ್ ವೈಸ್ ಅಗೇನ್ ಹಿ ಇಸ್ ದ ಫಸ್ಟ್ ರ್ಯಾಂಕ್ ಹೋಲ್ಡರ್. ನಮ್ಮ ಡಿಪ್ಲೊಮಾ CET ಮಾರ್ಕ್ಸ್ ಒಂದೇ ನೋಡಿದ್ರೆ ಹಿ ಇಸ್ ದ ಓನ್ಲಿ ದ ಫಸ್ಟ್ ರ್ಯಾಂಕರ್. ಬಟ್ ಈ ಒಂದು CGPA ಉಲ್ಟಾ ಹೊಡೆದ್ಬಿಡಿ. ಇವನ್ CGPA ಬಂದ್ಬಿಟ್ಟು 91 ಇತ್ತು. ಹಿ ಇಸ್ ಫ್ರಮ್ MEA ಪಾಲಿಟೆಕ್ನಿಕ್ ರಾಜಾಜಿನಗರ್. ಅಲ್ಲಿ CGPA ಉಂಟು ಅವನಿತ್ತು. ಇನ್ನೊಂದು ಹುಡುಗ ಫಸ್ಟ್ ರ್ಯಾಂಕ್ ತಗೋದಿನಲ್ಲ ಅಥವಾ ಸೆಕೆಂಡ್ ರ್ಯಾಂಕ್, ಅವ್ರದಿಬ್ರದು 92.5 92.58. ಹಾಗಾಗಿ ಒಂದು ಮಾರ್ಕ್ಸ್ ರ್ಯಾಂಕ್ 3rd ಬಂದು. ತಲೆ ಕೆಡ್ಸ್ಕೊಳ್ಕೋಬೇಡಿ. ಬಿಲೋ 10, ಬಿಲೋ 100, ಬಿಲೋ 200 ಬಂದ್ರು ಕೂಡ ನೀವು ಅನ್ಕೊಂಡಿರೋ ಕಾಲೇಜ್ ಸಿಗುತ್ತೆ. ಬಿಲೋ 200 ಸ್ವಲ್ಪ ಕಾಂಪಿಟೇಷನ್ಸ್ ಇರುತ್ತೆ. ಯಾಕೆ ಅಂತ ಕೇಳಿದ್ರೆ ಕೆಟಗರಿನೂ ಮ್ಯಾಟರ್ ಆಗುತ್ತೆ, ಬೇರೆ ಎಲ್ಲ ವಿಚಾರ ಮ್ಯಾಟರ್ ಆಗುತ್ತೆ. ಬಿಲೋ 50 ಇದ್ರೆ ಅಂದ್ರೆ ಟೆನ್ಷನೇ ಬೇಡ, ನಂಗೆ ಇದೇ ಕಾಲೇಜ್ ಅಂತ ಹೊಡೋ ಸರ್ 100%. ಬಿಲೋ 10 ಅಷ್ಟೇ. ಬಿಲೋ 10 ನಾನು ಸಜೆಸ್ಟ್ ಮಾಡೋದು. ವರ್ಸ್ಟ್ ಕೇಸ್ ಬಿಲೋ 25. ನಂಗೆ ಇದ್ದೇ ಕಾಲೇಜ್ ಅಂತ ಇರ್ತಾರೆ ಗೊತ್ತಾ ಕೆಲವರು, ಅಂತವ್ರಿಗೆ ಹೇಳ್ತಿರೋದು. ಸ್ವಲ್ಪ ಬಿಲೋ 200, ಬಿಲೋ 300 ವರೆಗೂ ದಟ್ಸ್ ಅ ಟಾಪ್ ಆಪ್ಟಿಮಮ್. ಯು ಆರ್ ಆಲ್ ಆರ್ ಆಪ್ಟಿಮಮ್. ಸಲ್ಯೂಟ್ ನಿಮ್ ಎಲ್ಲರಿಗೂ, ನಾನು ಎಲ್ಲರಿಗೂ ಸಲ್ಯೂಟ್ ಹೊಡಿತೀನಿ. ಬಿಕಾಸ್ ನಾಟ್ ಈಸ್, ನಾನೇ ಹೋದ್ರು ಕೂಡ ಬರುತ್ತೋ ಇಲ್ಲ ಗೊತ್ತಿಲ್ಲ ನಂಗೆ. ಅಂಡ್ ಇವನು ಇದು ಆಕ್ಚುಲಿ ಹಳೆ. ಹೋಗೋಣ ನೆಕ್ಸ್ಟ್. ಲೆಟ್ಸ್ ಬಿಗಿನ್ ದ ಕಂಟೆಂಟ್. ಇನ್ ದ ಇಯರ್ ಆಫ್ 2023 ದೇರ್ ಇಸ್ ಎ ಕ್ವಶನ್. ಯಾಕೆ ಆ ಸ್ಲೈಡ್ ತೋರಿಸ್ತಾ ಇದೆ ಇವತ್ತು, ಅವ್ರ ಮಾರ್ಕ್ಸ್ ನೋಡ್ಕೊಂಡಿರಿ, ಓಕೆನಾ. ನೀವು ಫೋಕಸ್ ಮಾಡ್ರಿ. ನಾನು ಎಸ್ಟರ್ಡೇ ರಿಸಲ್ಟ್ ನನಗೆ ನೋಡಿ ಶಾಕ್ ಆಗಿರೋದು. ನಿಜವಾಗ್ಲೂ ಹಂಗೆ ಬಂದ್ಬಿಡ್ತು ಅಂದ್ರೆ ನನ್ನಷ್ಟು ಖುಷಿ ಪಡೋ ನೀನು ಯಾರು ಇಲ್ಲ. ಬಟ್ ಏನ್ ಗೊತ್ತಿಲ್ಲ ಏನಾಗುತ್ತೋ ಗೊತ್ತು. ಮತ್ತೆ ಇನ್ನೊಂದು ವಿಚಾರ, 13th of this month ಎಲ್ಲರಿಗೂ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ, ಮತ್ತೊಂದು ಎಕ್ಸಾಮ್ ಅಷ್ಟೊಂದು ಹೇಳಿ ಇನ್ನೊಂದಂತ ರಿವಿಷನ್ ಮಾಡ್ಕೊ. 13th ಒಂದು ಎಕ್ಸಾಮ್, ಮತ್ತೊಂದು ಎಕ್ಸಾಮ್ ಕೊಡ್ತೀನಿ, ಮಾಕ್ ಎಕ್ಸಾಮ್ 2 ಆಲ್ರೆಡಿ ಗ್ರೂಪ್ ಅಲ್ಲಿ ಹೇಳಿದೀನಿ, ಅಟೆಂಡ್ ಮಾಡ್ರಿ. ಮತ್ತೆ ಸೀರಿಯಸ್ ಅಟೆಂಡ್ ಮಾಡಿ. ಬಟ್ ಅವತ್ತಿನ ಪೇಪರ್ ಟಫ್ ಇರುತ್ತೆ. ಇನ್ನೂ ಕೂತ್ಕೊಂಡು ಎಲ್ಲಾ ಟೀಚರ್ಗೆ ಹೇಳಿ ಟಫ್ ಕೊಡ್ತೀನಿ, ನೋಡೋಣ ಅವಾಗ ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತೀವಿ. ನಿನ್ನೆ ನಾನು ಆಫ್ಟರ್ ನೈಟ್ 10 o'clock ಎಲ್ಲಾ ಟೀಚರ್ ಜೊತೆ 5 ಸಬ್ಜೆಕ್ಟ್ ಜೊತೆ ಟೀಚರ್ಸ್ ಜೊತೆ ನಾನು ಡಿಸ್ಕಷನ್ ಮಾಡಿರೋದು. ನೆಕ್ಸ್ಟ್ ಕ್ವಶನ್ ಪೇಪರ್ ಟಫ್ ಕೊಡ್ರಿ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಟಫ್ ಕೊಡ್ತೀವಿ, ಓಕೆನಾ. ಆಗ ನಿಮ್ ಪರ್ಫಾರ್ಮೆನ್ಸ್ ನೋಡಿ. ಅದಾದ್ಮೇಲೆ 13ನೇ ತಾರೀಕು ಕೊಡ್ತೀನಿ. ಅಲ್ಲಿಂದ 23ನೇ ತಾರೀಕು ಅಗೇನ್ 10 days ಗ್ಯಾಪ್ ಇರುತ್ತೆ. ಅಲ್ಲೊಂದು ಹಬ್ಬ ಮಾಡ್ಬೋದಾ ನೀವು? ಲೆಟ್ಸ್ ಸಿ. ಈಗ ಈ ಕ್ವಶನ್ ನೋಡು ಹೇಗಿದೆ. 2023 ಫಸ್ಟ್ ಕ್ವಶನ್ ಏನಾಗಿದೆ, ಇಫ್ 2 lines ಆರ್ ಪರ್ಪೆಂಡಿಕುಲರ್, ಒಂದು ಹಿಂಗಿದೆ ಇನ್ನೊಂದು ಹಿಂಗಿದೆ. ಇಫ್ 2 lines ಆರ್ ಪರ್ಪೆಂಡಿಕುಲರ್, ನೋಡಿ ಅವ್ನು ಹೇಳಿದಾನ. ಇಫ್ 2 lines, ಇಲ್ಲೊಂದು ಲೈನ್ ಇದೆಯಾ, ಹಿಯರ್ ಇಸ್ ಅನದರ್ ಲೈನ್, ದೇ ಆರ್ ಪರ್ಪೆಂಡಿಕುಲರ್. ಈಗ ಫಸ್ಟ್ ಲೈನ್ ಏನಪ್ಪ ರಜಾ? ವಾಟ್ ಇಸ್ ದ ಫಸ್ಟ್ ಲೈನ್? x ಪ್ಲಸ್ by ಈಕ್ವಲ್ ಟು c ಅಂತ. ಇದನ್ನ ನಾನು ಫಸ್ಟ್ ಲೈನ್ ಅಂತ ಕರಿಬಹುದು. ಹಾಗಾದ್ರೆ ಇಫ್ ಐ ಹ್ಯಾವ್ ಎ ಈಕ್ವೇಶನ್ ಕೊಟ್ಟಿದ್ದಾಗ ನೀವು ಸ್ಲೋಪ್ ಫೈಂಡ್ ಮಾಡ್ಬೋದಾ? ಹೌ ಟು ಫೈಂಡ್ ಸ್ಲೋಪ್ ಆಫ್ ಲೈನ್? m is equal to minus a by b ಅಂತ ಫಾರ್ಮುಲಾ.
ಬಟ್ ಇಲ್ಲಿ ಏನ್ ಇಕ್ವೇಶನ್ ಕೊಟ್ಟಿದ್ದಾನೆ ನೋಡಿ, ಎ ಅಂದ್ರೆ ಏನೇ, ಬಿ ಅಂದ್ರೆ ಬಿನೇ, ಹಾಗಾಗಿ ಇದ್ರ ಆನ್ಸರ್ ಏನು ಮೈನಸ್ ಎ ಬೈ ಬಿನೇ, ಬೇರೆ ಏನ್ ಬರಲ್ಲ, ಅದೇ ಬರುತ್ತೆ. ಆಯ್ತು, ಫಸ್ಟ್ ಲೈನ್ ಆಯ್ತು. ಸೆಕೆಂಡ್ ಲೈನ್ ಬರೋಣ. ವಾಟ್ ಇಸ್ ದ ಸೆಕೆಂಡ್ ಲೈನ್? ಎ ಡ್ಯಾಶ್ ಎಕ್ಸ್ ಪ್ಲಸ್ ಬಿ ಡ್ಯಾಶ್ ವೈ ಈಕ್ವಲ್ ಟು ಸಿ ಡ್ಯಾಶ್ ಅಂತ. ಆಕ್ಚುಲಿ ಸಿ ಹೊರಡೆ ಬರ್ಬೇಕು, ಅಲ್ಲಿ ಇರ್ಲಿ, ತೊಂದರೆ ಇಲ್ಲ, ನಂಗೆಂತ ಅವಶ್ಯಕತೆ ಇಲ್ಲ ಅದು. ಇಲ್ಲ ಹೀಗೂ ಬರಿಬೋದಿದ್ದೀನ, ಎ ಡ್ಯಾಶ್ ಎಕ್ಸ್ ಪ್ಲಸ್ ಬಿ ಡ್ಯಾಶ್ ವೈ minus c dash equal to 0. This we can call it as equation number 2. If this is equation number 2, then what is slope of this? M is equal to minus a by b. But a andre yaru illi? A dash. B andre yaru? B dash. That is slope of second line. This is slope of first line. Clear ellarigo? First line is slope eno? Kottira line is slope eno? Minus a by b. Second line is no. Slope is minus a dash by b dash, minus a dash by b dash. Now condition ಏನು ಹೇಳಿದಾನಪ್ಪ ಅಲ್ಲಿ? If they are perpendicular to each other, if they are perpendicular ಆಗಿದ್ರೆ ಅದರ slope condition ಏನಾಗಿರುತ್ತೆ? If two lines are perpendicular, then m1 into m2 equal to minus 1. ಹಾಗಾದ್ರೆ what is m1? m1 ಅಂದ್ರೆ ಎಷ್ಟು ಬಂದಿದೆ ಇಲ್ಲಿ? minus a by b into m2 ಅಂದ್ರೆ ಏನು? minus a dash by b dash, that equal to minus 1. Clear? Now another step alle, minus into minus plus a into a dash. I can call a dash, a dash anta kariboda, whole divided by b into b dash, b dash, that equal to minus 1. Iga a dash keep there only. If you send this denominator to here, ಈ ಕಡೆ ಕಳಿಸಿದ್ರೆ a dash equal to minus 1 into b dash ಅಂತ. a dash ಹಾಗೆ ಇರ್ಲಿ. ಈಗ ಇಲ್ಲಿ ಬರೋಣ, ಯಾವ್ದಾರು ಇದೆಯಾ ರಿಸಲ್ಟ್? ಮೇ ಬಿ ಕಾಣಿಸ್ತಾ ಇಲ್ಲ, ನೋಡೋಣ, ವಿಲ್ಸಿ. ಅಂದ್ರೆ ಒನ್ ಸೈಡ್ 0 ಬರ್ದಿದ್ದಾನೆ. ಸೊ ಇದನ್ನ ಈ ಕಡೆ ಕಳಿಸಿದ್ರೆ a dash equal to minus 1 into b dash means minus b dash, minus b dash if you send that side plus b dash, that equal to 0. ಇದಿದೆಯಾ ಓಲೆ ನೋಡಲಿ? a dash plus b dash equal to 0. Therefore b is correct answer. b is correct answer. ಓಕೆ ಅಲ್ಲ ರಜಾ? ಹಾಗಾದ್ರೆ ನಾನು ಇಲ್ಲಿ ಯೂಸ್ ಮಾಡ್ಕೊಂಡ, ಯಾರನ್ನ ಯೂಸ್ ಮಾಡಿದೆ? ಎರಡು ವಿಚಾರ ಯೂಸ್ ಮಾಡಿದೀವಿ. ಒಂದು ಇಕ್ವೇಶನ್ ಕೊಟ್ಟಾಗ ಸ್ಲೋಪ್ ನ ಫೈಂಡ್ ಮಾಡೋದು ಹೇಗೆ, ಇನ್ನೊಂದು ಎರಡು ಪರ್ಪೆಂಡಿಕ್ಯುಲರ್ ಲೈನ್ಸ್ ಇದ್ರೆ ಅದ್ರ ಕಂಡೀಷನ್ ಏನು, ದಿಸ್ ಕಂಡೀಷನ್. ಈ ಕಂಡೀಷನ್ ಯೂಸ್ ಮಾಡಿದ್ವಿ, ಹಾಗೆ ಈ ಫಾರ್ಮುಲಾ ಯೂಸ್ ಮಾಡಿದ್ವಿ. ಎರಡನ್ನು ಮೈಂಡ್ ಅಲ್ಲಿ ಇಟ್ಕೊಬಿಟ್ಟು ದೆನ್ ಸಬ್ಸ್ಟಿಟ್ಯೂಟೆಡ್ ವಿ ಗಾಟ್ ರಿಸಲ್ಟ್. ನೀವು ಇದನ್ನ ಬರ್ಕೊಂಡಿಲ್ಲ ತೊಂದ್ರೆ ಇಲ್ಲ, ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಸೊಲ್ಯೂಷನ್ ಇದೇ ತರ ಸೊಲ್ಯೂಷನ್ ಇದೆ. ಅರ್ಥ ಆಯ್ತಾವಲ್ಲ? ಈಗ ನೆಕ್ಸ್ಟ್ ಕ್ವಶನ್, ದ ವೈ ಇಂಟರ್ಸೆಕ್ಟ್ ಆಫ್ ಎನಿ ಲೈನ್ ಪಾಸಿಂಗ್ ಥ್ರೂ ಹಾರಿಜಾನ್ ಅಂತ. ಈಗ ದಿಸ್ ಈಸ್ ಎಕ್ಸ್ ಆಕ್ಸಿಸ್, ಹಿಯರ್ ಇಸ್ ವೈ ಆಕ್ಸಿಸ್. ಲೆಟ್ ಮಿ ಟೇಕ್ ಎ ಲೈನ್. ಈ ತರ ಒಂದು ಲೈನ್ ಹೋಗಿದೆ, ಎಲ್ಲಿ ಹೋಗಿದೆ ಅದು? ಹಾರಿಜಾನ್ ಮುಖಾಂತರ ಪಾಸ್ ಆಗಿದೆ. ಹಾರಿಜಾನ್ ಮುಖಾಂತರ ಪಾಸ್ ಆಗಿದೆ ಅಂದ್ರೆ ಅದ್ರ ಎರಡು ಕೋಆರ್ಡಿನೇಟ್ಸ್ ಏನಾಗಿರುತ್ತೆ? 0,0. ಇದ್ಯಾರು ಇವರು? ಎಕ್ಸ್. ಇವ್ರು ಯಾರು? ವೈ. ವೈ ಕೋಆರ್ಡಿನೇಟ್ ಏನಾಗಿದೆ? ವೈ ಇಲ್ಲೇ ಕಟ್ ಆಗಿದೆಯಲ್ಲ, 0 ಹಾರಿಜಾನ್ ಅಲ್ಲಿ ಹೋಗಿದೆ. ನಾಟ್ ಅಬೌವ್ ನಾಟ್ ಬಿಲೋ. ವೈ ಇಂಟರ್ಸೆಪ್ಟ್ ಈಸ್ 0. ಅಷ್ಟು ಡೈರೆಕ್ಟ್ ಆಗಿ ಹೇಳ್ಬೋದು, ವೈ ಇಂಟರ್ಸೆಪ್ಟ್ ಈಸ್ 0. ನೋ ನಥಿಂಗ್ ಟು ಸಾಲ್ವ್ ಹಿಯರ್. ಡೈರೆಕ್ಟ್ ಆನ್ಸರ್, ವೈ ಇಂಟರ್ಸೆಪ್ಟ್ ಈಸ್ 0. Y intercept is 0. Understood? Next question. The slope intercept form of a straight line is dash. Slope intercept form of straight line is dash. ಏನು ಹೇಳಿದ್ದೀನಿ ನೋಡಿಲಿ? Slope intercept form of straight line is y equal to mx plus c. ನೋಡು, ಇದಕ್ಕೆ ಆನ್ಸರ್ ಇದೆಯಾ? ಯಾವುದು? y equal to mx plus c. See, this is the answer. 3 ಕ್ವಶನ್ ಆಯ್ತು ಈ ಚಾಪ್ಟರ್. ಯಾವ ವರ್ಷದಲ್ಲೇ? 2023. 3 ಕ್ವಶನ್ಸ್ ಕಂಪ್ಲೀಟೆಡ್. ಏನೋ ಡೈರೆಕ್ಟ್ ಡೇಟಾ ಕೊಟ್ಟಿದ್ದಾನೆ, y equal to mx plus c. ಇದನ್ನು ಡೈರೆಕ್ಟ್ ಕ್ವಶನ್. ಥಿಂಕ್ ಮಾಡ್ರೆ ಆನ್ಸರ್ ಹೇಳ್ಬೋದು. ಈಗ ನೆಕ್ಸ್ಟ್ ಕ್ವಶನ್ ನೋಡು. ದ ಟ್ಯಾನ್ಸೆಂಟ್ ಆಫ್ ಇನ್ಕ್ಲಿನೇಷನ್, ಟ್ಯಾನ್ಸೆಂಟ್ ಆಫ್ ದ ಆಂಗಲ್ ಆಫ್ ಇಂಟರ್ಸೆಕ್ಟ್ ಬಿಟ್ವೀನ್ ಟೂ ಲೈನ್ಸ್ ಸ್ಲೋಪ್ಸ್ m1 and m2 is dash. a b c d ಯಾವ ಫಾರ್ಮುಲಾ ಕರೆಕ್ಟ್? ಅದು ಯಾಕೆ ಕೊಟ್ಟ ನಂಗೆ ಗೊತ್ತಿಲ್ಲ. ನೋಡಿ ಇಲ್ಲಿ ಈಗ ಹೇಳಿ ಬಂದಿದ್ದೀನಿ. ಆಂಗಲ್ ಬಿಟ್ವೀನ್ ದ ಲೈನ್ಸ್ ಫಾರ್ಮುಲಾ ನೋಡು. tan θ is equal to
m1 minus m2 divided by 1 plus m1 into m2. ಹಾಗಾದ್ರೆ ಆನ್ಸರ್ ಏನು? m1 minus m2 divided by 1 plus m1 into m2. ಓವರ್ ಏನಪ್ಪ? 4 ಕ್ವಶನ್ ಕಂಪ್ಲೀಟ್ ಮಾಡಿ. ಎಷ್ಟು ಸೆಕೆಂಡ್? ನಾಟ್ ಎ ಮಿನಿಟ್ಸ್. ಎಲ್ಲ ಡೇಲ್ ಡೇಟಾ ಆನ್ಸರ್ ಇದೆ. ಸೊ ಈ ಕ್ವಶನ್ ಆನ್ಸರ್ ಯಾರು? ಡಿ ಇಸ್ ಕರೆಕ್ಟ್ ಆನ್ಸರ್. ಡೈರೆಕ್ಟ್ ಫಾರ್ಮುಲಾ ಅಲ್ವಾ? ಸೊ tan theta ಫಾರ್ಮುಲಾ ಆಕ್ಚುಲಿ ವೇರ್ tan theta is equal to m1 minus m2 whole divided by 1 plus m1 into m2. ದಟ್ ಮಾಡ್ಯುಲಸ್ ಅಥವಾ ಮ್ಯಾಗ್ನಿಟ್ಯೂಡ್ ಅಂತ ಹಿಂಗೆ ಹೇಳ್ಬೋದು. ಅದೇ ಆನ್ಸರ್. ದಟ್ ಈಸ್ 2023. ನೆಕ್ಸ್ಟ್ ನೋಡ್ರ ಸರ್, ಲಾಸ್ಟ್ ಇಯರ್ 10 ಬಿಲೋ ರ್ಯಾಂಕ್ ಅಲ್ಲಿ ಬಂದವರು ನೀವು ಬರ್ತೀರಾ, ಈ ವರ್ಷ ಬರ್ಬೇಕು. ಈಗ ನೋಡಿಲಿ, ಇಫ್ ಸ್ಟ್ರೈಟ್ ಲೈನ್ ಈಸ್ 2y equal to 3x plus 4, then y intercept is dash. What is y intercept formula? Here illo y intercept ಎಲ್ಲಿ ಬರ್ಸಿದೆ? ಒಂದ್ ವೇಳೆ ಈ ತರ ಒಂದು ಇಕ್ವೇಶನ್ ಇದ್ರೆ ನೋಡ್ಕೋ, ಇಲ್ಲಿ ax plus by plus c equal to 0, there is a equation. ಹಾಗಿದ್ರೆ y intercept ಇದು. ಈ ತರ ಕೊಟ್ಟಾಗ ಇದು y intercept. ಇನ್ನೊಂದು ವೇನಲ್ಲಿ ನೋಡೋಣ, ಎರಡೆರಡು ವೇನಲ್ಲಿ ಥಿಂಕ್ ಮಾಡೋಣ. ಸಪೋಸ್ ಈ ತರ ಕೊಟ್ರೆ ಸ್ಲೋಪ್ ಅಂಡ್ y intercept ಫಾರ್ಮ್ y equal to mx plus c. c ಅಂದ್ರೆ ಯಾರು? c ನ ಏನಂತ ಕರೆದಿರ ಇಲ್ಲಿ? y intercept ಅಂತ ಕರೆದಿರ. ಹಾಗಾದ್ರೆ ಈ ಕ್ವಶನ್ ನೋಡಿ ಆನ್ಸರ್ 2y is equal to 3x plus 4. ಈ 2 ನ ಈ ಕಡೆ ಕಳಿಸ್ಬೋದು, ಹಂಗೂ ಆನ್ಸರ್ ಮಾಡ್ಬೋದು. 2x ಅದ್ರಾಗ ಏನಾಗುತ್ತೆ? ಎರಡು ವೇನಲ್ಲಿ ಸಾಲ್ವ್ ಮಾಡ್ಲಾ ಇದನ್ನ. ಒಂದು ಫಸ್ಟ್ ವೇ ನೋಡೋಣ, 2y equal to 3x plus 4. ಆರ್ ಎಸ್ 2y ನ ಆ ಕಡೆ ಕಳಿಸಿದ್ರೆ, ಇಫ್ ಯು ಸೈನ್ 2y ದಟ್ ಸೈಡ್ minus 2y, ಇನ್ನ ಏನಿದೆ ಅಲ್ಲಿ ಪ್ಲಸ್ 4, ಈ ಕಡೆ ಸೈಡ್ ಏನಾಯ್ತು? 0. ಆರ್ ಆಲ್ಸೋ ಐ ಕ್ಯಾನ್ ಸೇ 0. ದಿಸ್ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಇಕ್ವೇಶನ್. ಫಾರ್ ದಿಸ್ y intercept is, what is y intercept formula? minus c by b ಅಂತ. ಹಾಗಾದ್ರೆ ಮೈನಸ್ c ಅಂದ್ರೆ ಯಾರು? 4 whole divided by b ಅಂದ್ರೆ ಯಾರು? minus 2. ಮೈನಸ್ ಮೈನಸ್ ಕ್ಯಾನ್ಸಲ್. ಆನ್ಸರ್ ಏನು? 4/2. what is 4/2? 2 is your answer. ಆಪ್ಷನ್ ಇದೆಯಾ? 2 is your answer. ಆರ್ ಒನ್ ಮೋರ್ ಮೆಥಡ್ ಏನ್ ಹೇಳು? ಅವ್ನು ಕೊಟ್ಟಿರೋ ಇಕ್ವೇಶನ್ ಹೆಂಗಿದೆ? 2y is equal to 3x plus 4 ಆರ್ y equal to ಆ 2 ನ ಈ ಕಡೆ ಕಳ್ಸಿದ್ರೆ 3x plus 4 whole divided by 2 ಆಗುದು. ಇನ್ನೂ ಸ್ವಲ್ಪ ವೇನಲ್ಲಿ ಥಿಂಕ್ ಮಾಡಿದ್ರೆ y equal to 3x by 2 plus 4/2. 2 ಇವರಿಗೂ ಅಪ್ಲಿಕೇಬಲ್, ಇದಕ್ಕೂ ಅಪ್ಲಿಕೇಬಲ್. ಸೊ ದ ರೀಸನ್ 4/2. ಹಾಗಾದ್ರೆ y equal to 3x by 2x plus 4/2 ಅಂದ್ರೆ ಯಾರು? 2. ಇದು ಯಾವ ಫಾರ್ಮ್ ಅಲ್ಲಿ ಇದೆ ಅಪ್ಪ? ಯಾವ ವೇನಲ್ಲಿ ಇದೆ ಇದು? ಇದು ಯಾವ ವೇನಲ್ಲಿ ಇದೆ ಈಗ ಕಾಣಿಸ್ತಿರೋದು? y equal to mx plus c. ಸಪೋಸ್ ಕ್ವಶನ್ ಅಲ್ಲಿ ಸ್ಲೋಪ್ ಕೇಳಿದ್ರೆ ಆನ್ಸರ್ ಏನು? m is 3/2, c ಅಂದ್ರೆ y intercept, that is 2. ಇದು ಮೆಥಡ್ ಕರೆಕ್ಟ್, ಇದು ಮೆಥಡ್ ಕರೆಕ್ಟ್. ಜಸ್ಟ್ ಇಟ್ ಇಸ್ ಆನ್ಸರ್. ಬಟ್ ಇದನ್ನ ಹೆಂಗ್ ಕನ್ಫರ್ಮ್ ಮಾಡಿ ಹೇಳ್ತಾ ಇದೀನಿ ಹೇಳೋ? ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ತಂದು ಇನ್ಫಾರ್ಮ್ ಆಗ್ತಾ ಇದೀನಿ ನಿಮ್ಗೆ. ಇದು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಯೂಸ್ ಮಾಡಿದೀವಿ ಅಷ್ಟೇ. ಇದನ್ನ ಯೂಸ್ ಮಾಡ್ಬೇಕಂದ್ರೆ ಇದು ಸ್ಟ್ರಕ್ಚರ್ ಹಿಂಗೆ ಇರಬೇಕು. ಇಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇರಬೇಕು, ಅವಾಗ ಇದನ್ನ ಯೂಸ್ ಮಾಡ್ತೀವಿ. ಇದ್ರ ಬಗ್ಗೆ ತುಂಬಾನೇ ಕ್ವಶನ್ ಸಾಲ್ವ್ ಮಾಡಿದೀವಿ. ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ವಶನ್. ದ ಅಕ್ಯೂಟ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಮೇಡ್ ಬೈ ದ ಲೈನ್. ಅಕ್ಯೂಟ್ ಆಂಗಲ್ ಅಂತ ಕೇಳಿದಾನೆ, ಮೇಡ್ ಬೈ ದ ಲೈನ್. ಹಿಯರ್ ದೇರ್ ಇಸ್ ಅ ಲೈನ್. ನೋಡಪ್ಪ, ಒಂದು ಲೈನ್ ಕೊಟ್ಟಿದ್ದಾನೆ. ವೆನ್ ಐ ಹ್ಯಾವ್ ಎ ಲೈನ್ 3x minus 3y minus 2 equal to 0, there is a line. ಲೈನ್ ಕೊಟ್ರೆ ಏನ್ ಫೈಂಡ್ ಮಾಡ್ಬೋದು ನಾವು? ನಮ್ಗೆ ಆಪ್ಷನ್ಸ್ ಇರೋದು, ನಾನು ಹೇಳಿದೆ ಗೊತ್ತಾ ಚಾಪ್ಟರ್ ಸ್ಟಾರ್ಟ್ ಮಾಡಾಗ ಏನಂತ ಹೇಳಿದೆ ಸರ್ ನಾನು? ಸ್ಲೋಪ್ ಫೈಂಡ್ ಮಾಡೋದು ಹೆಂಗೆ ಅಂತ ಥಿಂಕ್ ಮಾಡ್ತಾ ಇರೋ ಅಂತಂದೆ. ಇಫ್ ಐ ಹ್ಯಾವ್ ಲೈನ್ then I can find slope. How to find slope now? ಲೈನ್ ಕೊಟ್ಟಾಗ ಸ್ಲೋಪ್ ಫೈಂಡ್ ಮಾಡೋದು ಹೆಂಗೆ? ax plus by plus c equal to 0 ಆದ್ರೆ ಸ್ಲೋಪ್ m is minus a by b. ವಾವ್, ಕರೆಕ್ಟ್ ಅಲ್ಲ? ಈಗೇನಾಗುತ್ತೆ ಹಂಗಾರೆ ಆನ್ಸರ್ ಹೇಳು, ಬೇಗ ಹೇಳೋ ಹೀರೋ. ಹೇಳೋ ಈಗ. ಸ್ಲೋಪ್ ಮೀನ್ಸ್ m ಅಂತ. therefore m is equal to minus a by b ಅಂತ ಸ್ಟ್ಯಾಂಡ್ ಕಂಡೀಷನ್. ನಾವು ಮೈನಸ್ a ಅಂದ್ರೆ ಯಾರು? 3 whole divided by b ಅಂದ್ರೆ ಯಾರು? ಇಲ್ಲಿ -3. ಇಲ್ಲಿ ಮೈನಸ್ ಅಂದ್ರೆ ಮೈನಸ್ ಕ್ಯಾರಿ ಮಾಡ್ಬೇಕು. ಮೈನಸ್ ಮೈನಸ್ ಕ್ಯಾನ್ಸಲ್, 3 1s 3. therefore m equal to 1. ಈಗ m ಅಂದ್ರೆ ದಟ್ ಇಸ್ ಎ tan theta. ಆಕ್ಚುಲಿ ನಮ್ಗೆ ಗೊತ್ತಿದೆ ರಜಾ, ವೇರ್ m is
tan theta, where m is tan theta. But in the theory, we discussed that. ಟೇಬಲ್ ಕೊಟ್ಟಿದ್ದೀನಿ ನೋಡಿ, ಈಗ ಈ ಟೇಬಲ್ ಮೈಂಡ್ ಅಲ್ಲಿ ಇರ್ಬೇಕು, ಈ ಟೇಬಲ್ ಮೈಂಡ್ ಅಲ್ಲಿ ಇರ್ಬೇಕು ನಿನ್ ಮೈಂಡ್ ಅಲ್ಲಿ. ಏನ್ ಹೇಳಿದೆ ನೋಡು, 1 ಬಂದಿದೆ ಸ್ಲೋಪ್, ಎಂ ಅಂದ್ರೆ tan theta, ದಟ್ ಈಸ್ m equal to 1 ಬಂದಿದೆ ಇಲ್ಲಿ. ಇಫ್ m is 1, ಆಂಗಲ್ ಎಷ್ಟಪ್ಪ, 5/4 ಅನ್ಬೋದು ರೇಡಿಯನ್ಸ್, ಅಥವಾ ಇನ್ ಡಿಗ್ರಿ ಆದ್ರೆ 45 ಡಿಗ್ರಿ. ಸೊ ಹಾಗಾಗಿ ಇಲ್ಲಿ ಏನ್ ಬಂದಿದೆ ಆನ್ಸರ್, ಏನಿದೆ ಆನ್ಸರ್, m equal to tan theta ಆದ್ರೆ ಅಥವಾ 1. So therefore we know that tan 45 degree is also 1, sir. Therefore theta is equal to 45 degree. In 45 degree, if you're going to convert degree to radians or radians to degree, ಏನಾಗುತ್ತೆ, pi/4. ಅದು ಆನ್ಸರ್. ಯಾರ ಆನ್ಸರ್, 45 ಕೊಟ್ಟಿದ್ದಾನಲ್ಲ. ಎಸ್, ದಿಸ್ is your answer. ಕಷ್ಟ ಇದೆ ಅಂತ. Hope you understood. Next question. Wow. The slope of a straight line passing through the points. ಎರಡು ಪಾಯಿಂಟ್ಸ್ ಮುಖಾಂತರ ಸ್ಲೋಪ್ ಏನಾದ್ರು ಲೈನ್ ಪಾಸ್ ಆಗ್ತಾ ಇದ್ರೆ ಆ ಲೈನ್ ಸ್ಲೋಪ್ ಏನು. So here we can observe carefully. Here there is a point. This is another point. The first point is 1,2. Second point is 5, -3. First point, second point. Let's join these two. There is a line. If I have 2 points, what is the formula? Slope formula, m equal to y2 minus y1 by x2 minus x1. ಹಾಗಾದ್ರೆ ಏನಾಗತ್ತೆ, ಇದು ಫಸ್ಟ್ ಪಾಯಿಂಟ್ ಅಲ್ವಾ, x1 y1 x2 y2. ಸಬ್ಸ್ಟಿಟ್ಯೂಟ್ ಹಿಯರ್. y2 ಎಷ್ಟಿದೆಪ್ಪ, -3 ಮೈನಸ್ y1 ಅಂದ್ರೆ 2 followed by x2 5 minus x1 ಅಂದ್ರೆ 1. It's clear? So -3 -2 is -5. ಎರಡು ಮೈನಸ್ ನಂಬರ್ ಇದ್ರೆ ಆಡ್ ಮಾಡಬೇಕು, ಮೈನಸ್ ಸೈನ್ ಓನ್ಲಿ, followed by 5 minus 1 is 4. ಅದೇ ಆನ್ಸರ್. ಯಾರು, ಆಪ್ಷನ್ ಡಿ is correct answer. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್. ಎಲ್ಲ ಬೇಡ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀನ್ ಎಕ್ಸಾಮ್ ಅಲ್ಲಿ ಕೂತಾಗ -3 -2 -5 by 5 minus 1 4 -5/4. ಅರ್ಥ ಆಯ್ತೇನ್ರೋ? 60 70 ತೆಗ್ದೀವಿ ಸರ್, 40 ತೆಗ್ದೀವಿ ಸರ್, 50 ತೆಗ್ದೀವಿ ಅಂತಿರಲ್ಲ, ಅದೇನ ಇದು ಕೊಹ್ಲಿ ಬ್ಯಾಟಿಂಗ್ ಏನಿರುತ್ತೆ ತೆಗೆದ್ರೆ ನಮ್ ರಾಹುಲ್ ಗಾಂಧಿ ತರ 99 ತೆಗಿಬೇಕು. ಲಾಸ್ಟ್ ಟೈಮ್ ರಿಸಲ್ಟ್ ಎಷ್ಟು ರಾಹುಲ್ ಗಾಂಧಿದು, ಎಷ್ಟೋ ಸರಿ ಗೊತ್ತಿಲ್ಲ ನಮ್ ದೇಶ. ಮತ್ತಿನ್ನೇನು ನೀವೇನು ನಿನ್ನೆ ನೆಕ್ಸ್ಟ್ ಮೋದಿ ಕೆಳಗಡೆ ಬಂದ್ರು ಸಾಕು, ತಗೊಂಡೋಗ್ಬಿಟ್ಟು ನಮ್ ದೇಶ ಕೈ ಕೊಡೋದು ಯಾರಿಗೆ? ನೋಡ್ ನಾ ಏನ್ ಹೇಳಿದೀನಿ ಅಂತ. ಏನಾಗತ್ತೆ ಹೇಳಿ, ಏನಾಗ್ಬೋದು, ಮೋದಿ ಕೆಳಗಡೆ ಇಳಿದ್ರು ಅಂದ್ರೆ ಸಪೋಸ್ ಬಿಜೆಪಿ ಏನಾದ್ರು ಬರ್ಲಿಲ್ಲ ಅಂದ್ರೆ ಯಾರಿಗೆ ಕೊಡೋದು ನಾವು ಕೈಗೆ ದೇಶನ? ಅವ್ರ ಸ್ಕೋರ್ ಎಷ್ಟು ಲಾಸ್ಟ್ ಟೈಮು ಗೊತ್ತಿಲ್ಲ. ಲಾಸ್ಟ್ ಟೈಮು ಲೋಕಸಭಾ ಎಲೆಕ್ಷನ್ ಅಲ್ಲಿ ರಾಹುಲ್ ಗಾಂಧಿ ಸ್ಕೋರ್ ಮಾಡಿದ್ದು ಕಾಂಗ್ರೆಸ್ 99. ಗೊತ್ತಾಗ್ಲಿಲ್ಲ, ನಾನೊಂದು ಕಾಮಿಡಿಯಾಗಿ ಹೇಳಿದೆ, ಅದು ಯಾರಿಗೂ ಅರ್ಥನೇ ಇಲ್ಲ. ಬಸಪ್ಪನ ಅದು ಡೈಲಾಗ್ ಗೊತ್ತಿರುತ್ತೆ ನಿಮ್ಗೆ ಅರ್ಥ ಆಗ್ತಿದ್ದು, ಅದು ನಿಮ್ಗೆ ಗೊತ್ತಿಲ್ಲ, ಹೋಲಿ ಬಿಡ, ಏನ್ ಹೇಳಿದೆ ಅಂತ ನಿಮ್ಗೆ ಅರ್ಥ ಆಗಲಿಲ್ಲ, ಬೇಡ ಅರ್ಥ ಆಗುತ್ತೆ. ಓಕೆ ಬಾಯ್ಲೆ. ಅದು ದೊಡ್ಡದೊಂದು ಕಾಂಟ್ರವರ್ಸಿ ಆಗಿತ್ತು 2 years ಬ್ಯಾಕ್ ಅಲ್ಲಿ. ಅದು ನಾವೇನೋ ಫಸ್ಟ್ ಇಯರ್ ಡಿಪ್ಲೊಮಾ ಇದೀವಿ ಸರ್, ನಾವೇನೋ ಬೇರೆ ವಿಚಾರದಲ್ಲಿ ಇದೀವಿ ಅಂತ. ಓಕೆ ಬಾಯ್ಲಿ. ಇದು ಈಗ ನೋಡಿ 2024 ಮತ್ತೊಂದು ಕ್ವಶನ್ ಏನ್ ಹೇಳಿದಾನೆ, ದ ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ ಈಸ್. ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ ಅಂದ್ರೆ ಸ್ಲೋಪ್ ಅಂದ್ರೆ ಯಾರಪ್ಪ ರಜಾ? ಸ್ಲೋಪ್ ಇಸ್ ಡಿನೋಟೆಡ್ ಬೈ ಲೆಟರ್ m -3/2 ಅಂಡ್ y ಇಂಟರ್ಸೆಪ್ಟ್ ಆಫ್ ಎ ಲೈನ್ ಈಸ್, y ಅಂದ್ರೆ ಯಾರು, y ಇಂಟರ್ಸೆಪ್ಟ್ ಅಂದ್ರೆ c ಅಂತ ಕರೆದಿದೀವಲ್ವಾ, ದಟ್ ಈಸ್ 5/2. Then the equation of straight line is dash. Slope ಅಂದ್ರೆ m, c ಅಂದ್ರೆ y intercept. ಈಗ ಎರಡು ಡೇಟಾ ಕೊಟ್ಟಿದ್ದಾನೆ. If you have 2 data, then we can find or you can develop a equation of line. ಹಾಗಾಗಿ ಏನ್ ಬರೀಬೋದು ಇದಕ್ಕೆ, ಯಾವ ಫಾರ್ಮ್ ಇದು, ಫಾರ್ಮ್ 1, ಫಾರ್ಮ್ 2, ಫಾರ್ಮ್ 3, ಫಾರ್ಮ್ 4, 4 ಡಿಫರೆಂಟ್ ಫಾರ್ಮ್ಸ್ ಫಾರ್ಮುಲಾ ಬರ್ತೀನಿ. ಯಾವ್ದಿದು, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ y = mx + c ಅಂತ. y = m ಅಂದ್ರೆ ಯಾರಿಲ್ಲಿ, -3/2 × x ಪ್ಲಸ್ c ಅಂದ್ರೆ ಯಾರು, 5/2. ಇಲ್ಲಿ ಏನಾಗಿದೆ ರಜಾ, ಡಿನಾಮಿನೇಟರ್ ಎರಡು ಕಡೆ 2 ಇರೋದ್ರಿಂದ 2 is LCM. ನ್ಯೂಮರೇಟರ್ ಏನಾಗುತ್ತೆ, -3x + 5 that equal to y ಅಲ್ವಾ.
ಡೌಟ್ ಇದೆಯಾ? LCM ಐ ಮೀನ್ ಲೈಕ್ ಫ್ರಾಕ್ಷನ್ಸ್ ಇದಾವೆ, ಸೊ ಡೈರೆಕ್ಟ್ 2 ಅಂತ ಬರೀಬಹುದು. ನ್ಯೂಮರೇಟರ್ ಏನಿದೆ -3x ಪ್ಲಸ್ 5. ನಾವು ಮೈ ಡಿಯರ್ ಸ್ಟೂಡೆಂಟ್ಸ್ ಈ 2 ನ ಆ ಕಡೆ ಕಳ್ಸಿದ್ರೆ 2y is equal to -3x plus 5. -3x, x coefficient is negative. ಪಾಸಿಟಿವ್ ಮಾಡಬೇಕು. ಆಲ್ವೇಸ್ x coefficient should be positive. ಇದನ್ನ ಆ ಕಡೆ ಕಳ್ಸಿದ್ರೆ ಏನಾಗುತ್ತೆ? -3x become +3x. ಇಲ್ಲಿ ಆಲ್ರೆಡಿ ಏನಿದೆ +2y. ಇನ್ನು 5 ಈ ಕಡೆ ತಗೊಂಡ್ರೆ -5 equal to 0. That is your answer. ಯಾವ ಆಪ್ಷನ್? ಆಪ್ಷನ್ A is correct answer. Option A. Option A is correct answer. Okay na? Equation of a line develop ಮಾಡುವಂತದ್ದು when we have slope and intercept. Next question. The line is perpendicular to the straight line. This ಈ line is perpendicular ಆಗಿದೆ ಅಂತೆ. And passing through the point. There is a line here. This line is passing through the point of 2,3. Okay, yeah, there is a line that is passing through the point of 2,3 and which is perpendicular to ಈಗ ಒಂದು ಲೈನ್ perpendicular. ಯಾವ ಲೈನ್ ಅದು? ಯಾವ ಲೈನ್ ಇದು? 5x minus y plus 1 equal to 0. ಈಗ ನೀಟಾಗಿ ಅನಲೈಸ್ ಮಾಡಿ. ಈ ತರ ಕ್ವಶನ್ ಮಾಡಿಸಿದ್ರೆ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. The line is perpendicular to the line. ಈಗ ಒಂದು ಲೈನ್ ಇದೆ. This line is perpendicular to this line and passing through the point 2,3. Then what is the equation? Equation is dash. Answer ಯಾವುದು? ಇಲ್ಲಿ ಎರಡು ವಿಚಾರ ಹೇಳ್ಬೋದು. ಹೆಂಗ್ ಹೇಳೋ? ಒಂದು ಶಾರ್ಟ್ ಕಟ್, ಇನ್ನೊಂದು ಸಾಲ್ವ್ ಮಾಡೋ ತೆಗಿಬೋದು. ಸಾಲ್ವ್ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಈ ಲೈನ್ ಯೂಸ್ ಮಾಡ್ಕೊಂಡು ಇದ್ರದ್ದು ಪರ್ಪೆಂಡಿಕ್ಯುಲರ್ ಲೈನ್ ಯಾವುದು? ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ ಇಸ್ ಡ್ಯಾಶ್. ಇಲ್ಲಿ ಬರ್ಸಿದೀನಿ ನೋಡಿ, ಇಲ್ಲಿ ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್. ಈ ಫಾರ್ಮುಲಾ ಕಂಡೀಷನ್ ಯೂಸ್ ಮಾಡ್ಬೇಕು. ಪರ್ಪೆಂಡಿಕ್ಯುಲರ್ ಲೈನ್ ಆಗಿದ್ರಿಂದ ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ ಇಸ್ b/a ಅಂತ. ಇಫ್ ದಿಸ್ ಈಸ್ b/a ಏನಾಗುತ್ತೆ? ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ ಅಂದ್ರೆ b/a ಆಗತ್ತಾ? ಸೊ ಸ್ಲೋಪ್ ಈಸ್ b/a ಮುಖಾಂತರ ನಂಗೆ ಸಿಗಾಕೊಳ್ಳುತ್ತೆ. b ಅಂದ್ರೆ ಸ್ವಲ್ಪ ಇಲ್ಲಿ ಈ ಈಕ್ವೇಶನ್ b ಯಾರು? -1 ಅಲ್ವಾ? y is 1 ಇದು -1. a ಅಂದ್ರೆ 5 ಅಂದ್ರೆ -1/5. ಅಂಡ್ ಇನ್ನೊಂದು ಇದು ಯಾವ ಎಲ್ಲಿ ಪಾಸ್ ಆಗ್ತಿದೆ? ಥ್ರೋ ದಟ್ ಪಾಯಿಂಟ್ 2,3. ಈಗ ಸ್ಲೋಪ್ ಅಂಡ್ ಪಾಯಿಂಟ್ ಫಾರ್ಮ್ y minus y1 equal to m into x minus x1. Using this also we can find an answer. ಸ್ಲೋಪ್ ಗೊತ್ತಾಯ್ತು ಯಾಕೆ ಅದನ್ನ ಯೂಸ್ ಮಾಡಿದೆ ಅಂತ? b/a ಯೂಸ್ ಮಾಡ್ಕೊಂಡೆ. y ಪರ್ಪೆಂಡಿಕ್ಯುಲರ್ ಕಂಡೀಷನ್ ಕೊಟ್ಟಿದ್ದಾನೆ. ಡೈರೆಕ್ಟ್ ಈ ಲೈನ್ ಸ್ಲೋಪ್ ಕೊಡ್ಲಿಲ್ಲ ಅವನು ಕೊಟ್ಟಿದ್ದು ಈ ಲೈನ್ ಈಕ್ವೇಶನ್ ಕೊಟ್ಟಿದ್ದ. ನಾನು ಇದನ್ನ ಯೂಸ್ ಮಾಡ್ಕೊಂಡು ಇವ್ರದ್ದು ಸ್ಲೋಪ್ ಫೈಂಡ್ ಮಾಡ್ಕೊಂಡಿದ್ದೀನಿ. ಅದು ಇದು ಅರ್ಥ ಆಯ್ತಲ್ಲ? ಸೊ ಈಗ ಅದನ್ನ ವ್ಯಾಲ್ಯೂ ಅಪ್ಲೈ ಮಾಡ್ರಿ ಇಲ್ಲಿಗೆ. y minus what is y1? This is 2,3 is x1 y1 3 equal to -1/5 into x minus 2. ಈಗ 5 ಏನ್ ಮಾಡ್ಬೋದ್ರಿ ಸರ್? ನಾನು ಈ ಕಡೆ ಸೆಂಡ್ ಮಾಡ್ಬೋದಾ? 5 into y 5y minus 5 3s 15 equal to -1 into x is -1x -1 into -2 plus 2. ಈಗ -1x ಇದೆಯಲ್ಲ, if send this side plus 1x ಅಂದ್ರೆ ಒಂದೇ, x ಅಂದ್ರೆ ಒಂದೇ ಇರ್ಲಿ. ನೆಕ್ಸ್ಟ್ ಇಲ್ಲೇನಿದೆ? ಪ್ಲಸ್ 5y minus 15. ಇಲ್ಲಿ 2 ಇದೆಲ್ಲ, ಅದನ್ನ ಈ ಕಡೆ ತಂದ್ರೆ -2 equal to 0. Are also x 1x ಅಂದ್ರೆ x plus 5y minus 15 minus 2 is -17 equal to 0. This is your answer. ಯಾರು? C. Option C is correct answer. Option C correct answer. ನಾನು ನಾರ್ಮಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದ್ದೀನಿ. ಬಟ್ in your CET we can solve by shortcut, that is put option. Put this 2,3 as x, y ಅನ್ಕೋ. ಇದನ್ನ x ಅನ್ಕೋ, ಇದನ್ನ y ಅನ್ಕೋ. ಅದ್ರಲ್ಲಿ ಹಾಕೋ. ಯಾವ್ದು LHS equal to RHS ಬರುತ್ತಾ ಅದೇ ಆನ್ಸರ್. ಈಗ ನೋಡಿ ಇಲ್ಲಿ x ಒಂದೆಳೆ 2 ಆದ್ರೆ y ಒಂದೆಳೆ 3 ಆದ್ರೆ ಇಲ್ಲಿ ಏನಾಯ್ತಾ ರಿಸಲ್ಟ್? ಈಗ x is 2 ನಾ ಪ್ಲಸ್ 5 3s 15 2 plus 15 17 17 minus 17 0. ಎಸ್ ಕರೆಕ್ಟ್ ಆಯ್ತು. LHS equal to RHS 0 equal to 0 ಬರುತ್ತೆ ಆಪ್ಷನ್ ಸಿ ನಲ್ಲಿ. ಹಾಗಾಗಿ ಇದು ಕರೆಕ್ಟ್. ಬೇರೆ ಯಾವ್ದು ವರ್ಕ್ ಆಗಲ್ಲ ಈ ತರ.
ಅಂಡರ್ಸ್ಟುಡ್ ರೈಟ್? ದಿಸ್ ಈಸ್ ಅನದರ್ ಸೆಟ್ ಆಫ್ ಕ್ವಶನ್. ನೋಡಿ ಇವೆರಡು ಕ್ವಶನ್ ನೆನ್ಪಿಡ್ಕೋ, ಸ್ವಲ್ಪ ಸ್ವಲ್ಪ ಇದು ಇಂಪಾರ್ಟೆಂಟ್ ಕ್ವಶನ್, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ನೋಡ್ರಿ ರಜಾ, ನಂಬರ್ಸ್ ಈ ವರ್ಷ ಜಾಸ್ತಿ ಮಾಡ್ಬೇಕು ನಿಮ್ ಕಡೆಯಿಂದ ನೀವು. ನೆಕ್ಸ್ಟ್ ಹೇಳು ಏನು? ದ ಸ್ಲೋಪ್ ಆಫ್ ಸೈಡ್ ಲೈನ್ ಜಾಯಿನಿಂಗ್ 2 points. ಸ್ಲೋಪ್ ಅಂತ ಹೌ ಟು ಫೈಂಡ್ ಸ್ಲೋಪ್? 2 ಪಾಯಿಂಟ್ಸ್ ಕೊಟ್ಟಾಗ ಸ್ಲೋಪ್ ಫೈಂಡ್ ಮಾಡ್ದಂಗೆ. ಸ್ಲೋಪ್ ಅಂದ್ರೆ m equal to y2 minus y1 by x2 minus x1. ಹೌದೋ ಇರೋ? ಹಾಗಾದ್ರೆ what is y2? This is the first point, x1 y1, x1 y1. ಸೆಕೆಂಡ್ ಪಾಯಿಂಟ್ x2 y2. ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಇದ್ದೀರಾ, ನಿಮ್ಗೆ ಯಾರು ಶೀಟ್ ಕೊಟ್ಟಿರ್ತಾರೆ? ಯಾರು ಕೊಡಲ್ಲ. ನೀವೇನ್ ಮಾಡ್ಬೇಕು? ಕ್ವಶನ್ ಪೇಪರ್ ಮೇಲೆ ನೋಡಿಲಿ, ಇದನ್ನ x1 ಅನ್ಕೋಬೇಕು, y1, x2 y2. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಹಿಯರ್. ಏನ್ ಬರುತ್ತೆ ಆನ್ಸರ್? ವಾಟ್ ಇಸ್ y2? 5 ಮೈನಸ್ y1 ಎಷ್ಟು? -4 ಮೈನಸ್ ಆಫ್ -4 ಪ್ಲಸ್ 4 ಹೋಲ್ಡೆಡ್ ಬೈ ಎಷ್ಟು? -1 ಮೈನಸ್ x1 is 3. ಫೈನಲಿ 5 + 4 ಅಂದ್ರೆ 9 ಬೈ -1 -3 ಅಂದ್ರೆ -4. ಯಾವತ್ತು ಮೈನಸ್ ನ ಡಿನಾಮಿನೇಟರ್ ಬರೆಯಲ್ಲ. ವಿ ಆರ್ ಗೋಯಿಂಗ್ ಟು ಶಿಫ್ಟ್ ಟು ನ್ಯೂಮರೇಟರ್. ಸೊ -9/4 is your answer. Which right answer? D is your right answer. Clear? ಹೋಗೋಣ ರಜಾ. ನೆಕ್ಸ್ಟ್ ಕ್ವಶನ್ ಹೇಳೋ, ಏನ್ ಹೇಳಿದಾನೆ? ದ ಆಂಗಲ್ ಆಫ್ ಇನ್ಕ್ಲಿನೇಷನ್ ಆಫ್ ಎ ಲೈನ್ ಈಸ್ π/4. ನೋಡಿಲಿ, ಆಂಗಲ್ ಆಫ್ ಇನ್ಕ್ಲಿನೇಷನ್ ಆಫ್ ಎ ಲೈನ್ ಈಸ್ π/4. ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂದ್ರೆ ಯಾರು ರಜಾ? ಥೀಟಾ. ಥೀಟಾ ಆಂಗಲ್. ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂದ್ರೆ ಸ್ಲೋಪ್ ಅಲ್ಲ. ಟ್ಯಾಂಜೆಂಟ್ ಆಫ್ ಇನ್ಕ್ಲಿನೇಷನ್ ಇಸ್ ಸ್ಲೋಪ್. ಆಂಗಲ್ ಆಫ್ ಇನ್ಕ್ಲಿನೇಷನ್ ಅದು ಅಂದ್ರೆ ಆಂಗಲ್. ಅದು ಆಂಗಲ್ ಥೀಟಾ. ಥೀಟಾ ಈಸ್ π/4. π/4 ಅಂದ್ರೆ ಎಷ್ಟು ಆಕ್ಚುಲಿ? 45 ಡಿಗ್ರಿ. π ಅಂದ್ರೆ 180. 180/4. 180/4 is 45 ಡಿಗ್ರಿ. y ಇಂಟರ್ಸೆಪ್ಟ್ ಈಸ್, y ಇಂಟರ್ಸೆಪ್ಟ್ ಅಂದ್ರೆ ಯಾರು? ನಾವು ಸಿ ಅಂತ ಕರೆದಿದ್ವಿ, ನೆನಪಿದ್ಯಾ? ದಟ್ ಇಸ್ ಸಿ equal to 3. Okay, is it clear? Now therefore if you have an angle, what is slope? Slope m equal to tan theta. Therefore m equal to tan of 45 degree. ಇದೆಲ್ಲ ಸುಮ್ಮನೆ m equal to 1. ಇದೆಲ್ಲಿಂದ ಹೇಳ್ಬೋದು? ಡೈರೆಕ್ಟ್ ಆಗಿ ಹೇಳ್ಬೋದಾ? tan 45 degree is 1. ಸ್ಟ್ಯಾಂಡ್ ವೆಲ್. ಸ್ಲೋಪ್ ಗೊತ್ತಾಯ್ತು, y ಇಂಟರ್ಸೆಪ್ಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ. ಏನ್ ಮಾಡ್ತೀಯಾ? ಸ್ಲೋಪ್ y ಇಂಟರ್ಸೆಪ್ಟ್ ಫಾರ್ಮ್. y equal to mx plus c. y equal to m ಅಂದ್ರೆ ಯಾರು? 1 into x plus ಅಂದ್ರೆ y equal to ಏನಾಗಿದೆ ಇಲ್ಲಿ? x plus 3. x ಅಲ್ಲೇ ಹಿಡ್ಕೋ, ಪಾಸಿಟಿವ್ ಅಲ್ವಾ? y ಈ ಕಡೆ ಕಳ್ಸಿದ್ರೆ x minus y plus 3 equal to 0. ಅದೇ ಆನ್ಸರ್. ಎಲ್ಲಿದೆ? ಇದೇ ಆಪ್ಷನ್. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಇದೇ ಆನ್ಸರ್. y equal to x plus 3. ಇದನ್ನೇ ಕೊಡ್ಬೇಕಂತೇನಿಲ್ಲ, ಇದನ್ನು ಕೊಡ್ಬೋದು. ಮತ್ತೆ ಆಮೇಲೆ ಇಲ್ಲ ಅಂದ್ರೆ ಹಿಂಗೂ ಕೊಟ್ಟಿರ್ಬೋದು. ಮತ್ತೆ 1 ಅಂತ ಮತ್ತೆಲ್ಲ ಹೋಗ್ಬಿಟ್ರ 1x ಅದು ಗೊತ್ತಲ್ಲ. ಇದೆಯಾ ಕಂಟೆಂಟ್? ಸಾಲ್ವ್ ಮಾಡೋದು ಆ ಕಡೆ ಈ ಕಡೆ ಕಳ್ಸೋದೆಲ್ಲ ಇಂಪಾರ್ಟೆಂಟ್. ಆಮೇಲೆ ಮತ್ತೆ ಯಾರು ಹೊಸ ಸ್ಟೂಡೆಂಟ್ ಇದ್ದು ಏನು ಕ್ಲಾಸ್ ಕೇಳ್ದೇನೆ ಇವತ್ತೇ ಫಸ್ಟ್ ಬಂದ್ ಕೂತ್ಕೊಂಡ್ರೆ ರಿವಿಷನ್ ಕ್ಲಾಸ್ ಆಗಿದೆ ಬೇರೆ, ಸರ್ ಇಷ್ಟು ಸ್ಪೀಡ್ ಹೋಗ್ತಿದಾರೆ ಹೆಂಗಪ್ಪ ಅನ್ಸುತ್ತೆ. ಕರೆಕ್ಟ್ ಆಗಿ ಕ್ಲಾಸ್ ಕೇಳಿದವರಿಗೆ, ಐ ಮೀನ್ ಗೊತ್ತಿದ್ದವರಿಗೆ, ಸ್ವಲ್ಪ ಕಂಟೆಂಟ್ ಗೊತ್ತಿರೋರಿಗೆ ನಾರ್ಮಲ್ ಅನ್ಸುತ್ತೆ. ಕರೆಕ್ಟಾ? ರಿವಿಷನ್ ಕ್ಲಾಸ್ ಆಗಿದ್ರಿಂದ ನನ್ನ ಹತ್ರ ಇದ್ದಿದ್ದು ಓನ್ಲಿ 1.5 hour. ಸೊ 1.5 hour ಅಲ್ಲಿ ರಿವಿಷನ್ ಮುಗಿಸ್ಬೇಕು. ಹಾಗಾಗಿ ನೆಕ್ಸ್ಟ್ ಕ್ವಶನ್, the equation of a straight line passing through the point and parallel to x-axis. Wow, parallel to x-axis. Here there is a x-axis and y-axis. Let me take a line. Here there is a line. ನೋಡಿ ಈಗ ನೋಡು, the equation of a straight line passing through this point. ಯಾವ ಪಾಯಿಂಟ್ ಅದು? -5, 4 is a point and parallel to x-axis. ನೋಡಿ ಹಿಂಗೆ ಹೋಗ್ತದಲ್ಲ. If line is parallel to x-axis, then slope is dash 0 because theta is equal to 0 degree ಅಲ್ವಾ? therefore slope ಎಷ್ಟಾಗಿರುತ್ತೆ ಅದ್ರದ್ದು? 0 ಆಗಿರುತ್ತೆ. ಈಗ ಸ್ಲೋಪ್ ಗೊತ್ತಾಯ್ತು, ಪಾಯಿಂಟ್ ಕೊಟ್ಟಿದ್ದಾನೆ, ಅಪ್ಲೈ ಮಾಡೋ ಆನ್ಸರ್ ಬರುತ್ತೆ. ಸೊ ಈಗ ಸ್ಲೋಪ್ ಅಂದ್ರೆ ಸ್ಲೋಪ್ ಈಸ್ m and ಪಾಯಿಂಟ್ -5, 4. ಸ್ಲೋಪ್ ಪಾಯಿಂಟ್ ಫಾರ್ಮ್, ಫಸ್ಟ್ ಫಾರ್ಮ್, 4 ಫಾರ್ಮ್ ಅಲ್ಲಿ ಫಸ್ಟ್ ಒನ್.
y minus y1 equal to m into x minus x1. Here y minus, what is y1? ಇದು x1 y1 ಅಲ್ವಾ? x1 ಅಂದ್ರೆ ಎಷ್ಟು? 4 equal to m ಅಂದ್ರೆ 0. 0 into ಏನಾರು ಇರೋ ನಿನ್ 0ನೇ. 0 into any value if comes here, that is 0. ಹೇಳ್ಬೋದನ್ನ ನಾನು ಬರ್ದಿಲ್ಲ ಅಷ್ಟೇ, ಮೈಂಡ್ ಅಲ್ಲಿ ಇಟ್ಕೊಳ್ರಿ. ಸಿಟಿನೆಲ್ಲ ಬರೆಯಕ್ ಹೋಗ್ಬಾರ್ದು, ಅಲ್ಲಿ ಕೈ ಬಿಟ್ಬಿಡ್ಬೇಕು, ಮುಂದೋಗ್ಬೇಕು. ಈಗ ಉಳಿದಿರೋದೇನು? y minus 4 equal to 0. That is your answer. D is correct one. Clear? Next one. What is the equation of a straight line passing through the points? ಎರಡು ಪಾಯಿಂಟ್ಸ್ ಕೊಟ್ಟಿದ್ದೀನಿ ಈಗ. I have 2 points. ಎರಡು ಪಾಯಿಂಟ್ಸ್ ಮುಖಾಂತರ ಲೈನ್ ಪಾಸ್ ಆಗ್ತಿದೆ ಅಂತೆ. Let me take this point number 1, 1,5. Second point 3,2. ಹಾಗಾದ್ರೆ what is the equation of this line? ಈ ಲೈನಿನ equation ಏನು? That is our question. When I have 2 points, I can find slope. How to find slope? Slope m equal to y2 minus y1 whole divided by x2 minus x1. Sir, what is the first point here, second point here? ಇದನ್ನ ಎಂತ ಅನ್ಬೋದಪ್ಪ ನೀನು? x1 y1 ಇವ್ರು ಯಾರು? x2 y2 ಹಾಗಾದ್ರೆ ಆನ್ಸರ್ ಹೇಳು. ಆನ್ಸರ್ ಏನು? ಸ್ಲೋಪ್ ಏನು? y2 ಅಂದ್ರೆ ಎಷ್ಟು? What is y2? 2 minus y1 ಅಂದ್ರೆ 5 whole divided by x2 3 minus x1 1 minus 3 by 2. That is slope value, m value. Here I have slope m. M is minus 3 by 2. Slope value ಗೊತ್ತಾಯ್ತು. ನೆಕ್ಸ್ಟ್ ಯಾರು? ಇನ್ನೊಂದು ಕಂಡೀಷನ್, ಎರಡು ಕಂಡೀಷನ್ ಕೊಟ್ಟಿರ್ಬೇಕು ನಮಗೆ. ಇನ್ನೊಂದು ಏನಿದೆ ಇಲ್ಲಿ? We have points. You can use any one point. ಇದು ಸ್ಲೋಪ್ ಗೊತ್ತಾಗಿದೆ, ಪಾಯಿಂಟ್ ಯೂಸ್ ಮಾಡುವ. ಸ್ಲೋಪ್ ಪಾಯಿಂಟ್ ಫಾರ್ಮ್. ಔಟ್ ಆಫ್ 4 ಫಾರ್ಮ್ ಅಲ್ಲಿ ಫಸ್ಟ್ ಫಾರ್ಮ್ ಸ್ಲೋಪ್ ಪಾಯಿಂಟ್ ಫಾರ್ಮ್. ಸ್ಲೋಪ್ ಪಾಯಿಂಟ್ ಫಾರ್ಮ್ ಪ್ರಕಾರ ಏನಾಗುತ್ತೆ? ಫಸ್ಟ್ ಪಾಯಿಂಟ್ ಯಾರು? 1,5. ಸೊ ಫಾರ್ಮುಲಾ ಏನಪ್ಪ ಸ್ಲೋಪ್ ಪಾಯಿಂಟ್ ಫಾರ್ಮ್? y minus y1 equal to m into x minus x1. ಸರ್ ಇದು ನಾರ್ಮಲ್ ಮೆಥಡ್. ಇಲ್ಲ ಸರ್ ಹಂಗಿದೆಲ್ಲ ಬೇಡ, ನಾನು ಶಾರ್ಟ್ ಕಟ್ ಅಲ್ಲಿ ಹೋಗ್ತೀನಿ ಅಂದ್ರೆ ಈ ಪಾಯಿಂಟ್ ನ ತಂದ್ಬಿಟ್ಟು x ಜಾಗಕ್ಕೆ y ಜಾಗಕ್ಕೆ ಹಾಕಿ ವಿಚ್ ಎವರ್ ಇಸ್ ಬಿಕಮ್ 0, LHS equal to RHS ಬರುತ್ತೋ 0 ಬರುತ್ತೋ ಎರಡು ಸೈಡ್ ಅವರೇ ಆನ್ಸರ್ ಆಗಿರ್ತಾರೆ. ಬಟ್ ನಾರ್ಮಲ್ ಮೆಥಡ್ ಅಲ್ಲಿ ಮಾಡ್ತಾ ಇದೀನಿ. ನಾನು ಯಾಕೆ ನಾರ್ಮಲ್ ಮೆಥಡ್ ಅಂತ ಕೇಳಿದ್ರೆ ಈ ಕ್ವಶನ್ ಹಂಗ್ ಮಾಡ್ರೆ ಬರ್ತಿರ್ಲಿಲ್ಲ ಆನ್ಸರ್, ಎಲ್ಲದೂ 0 ಬರ್ತಾವ ಇದ್ರಲ್ಲಿ. ಐ ಗೆಸ್ ಆಪ್ಷನಲ್ ಮೆಥಡ್ ಹೋದ್ರೆ ಈ ಕ್ವಶನ್ ಬರಲ್ಲ, ಸ್ಟಕ್ ಹೊಡ್ಬಿಡ್ತೀಯಾ, ಟೆನ್ಷನ್ ಆಗ್ಬಿಡ್ತದೆ ಎಕ್ಸಾಮಿನೇಷನ್ ಹಾಲಲ್ಲಿ. ಅವತ್ತು ಹಿಂಗ್ ಮಾಡ್ಬೇಕು, ಸವಿನ್ ಸರ್ ಹೇಳಿದ್ರು ಹಿಂಗೆ ಅಲ್ಲೊಂದು ಡೈಲಾಗ್ ಹೊಡಿದ್ರು ಅಂತ ಅನ್ಕೊಂಡಿರ್ಬೇಕು. ಈಗ ಆನ್ಸರ್ ಹೇಳೋ. y minus what is y1? This is x1 y1. y1 is 5 equal to m ಅಂದ್ರೆ minus 3 by 2 into x minus x1. x1 is 1. Now denominator 2 ಇದೆ, that we can send this side. 2 into y 2y minus 2 into 5 10 minus 3 into x minus 3x minus 3 into minus 1 minus into minus plus 3 1s are 3. Next minus 3x, that is negative value alva. Coefficient of x is negative, send this side ಏನಾಗುತ್ತೆ? plus 3x. ಇಲ್ಲಿ ಆಲ್ರೆಡಿ ಯಾರಿದ್ದಾರೆ? plus 2y minus 10. ಇದನ್ನ ಈ ಕಡೆ ಬಂದ್ರೆ minus 3 equal to 0. ಹಾಗಾದ್ರೆ ಆನ್ಸರ್ ಏನು? 3x plus 2y minus 13 equal to 0. That is your equation of line. ಯಾವುದು? C is correct answer. ಇಲ್ಲ ಸರ್ ನಾನು ಆಪ್ಷನಲ್ ಮೆಥಡ್ ಮಾಡ್ತೀನಿ, ಏನ್ ಮಾಡ್ಬೇಕಂತ ಹೇಳಿದೀನಿ ಹೇಳು. ಈ ಪಾಯಿಂಟ್ ತಂದ್ಬಿಟ್ಟು ಎಕ್ಸ್ ಮತ್ತೆ ವೈ ಕೊಡು, ಯಾವುದು LHS equal to RHS ಅಂತ ಬರುತ್ತೋ ದಟ್ ಈಸ್ ಯುವರ್ ಆನ್ಸರ್. ಇಲ್ಲಿ ಅದ್ ಬರುತ್ತೆ ನೋಡು, ಚೆಕ್ ಮಾಡ್ಬೇಕಾ? ಎಕ್ಸ್ ಅಂದ್ರೆ ಯಾರು? 1, ವೈ ಅಂದ್ರೆ ಯಾರು? 5. ನೋಡೀಗ 3 1s 3 plus 2 5s 10 3 plus 10 13 13 minus 13 0. So 0 equal to 0. Hence proved this is 100% correct answer. ಅಂದ್ರೆ ನಾ ಮಾಡಿ ಸ್ಟೆಪ್ ಎಲ್ಲ ಕರೆಕ್ಟ್ ಅಂತ ವೆರಿಫೈ ಮಾಡ್ಕೊಂಡು ಇನ್ನೊಬ್ಬ ಹಿಂಗೂ ಮಾಡ್ಬೋದು. ಸಾಲ್ವ್ ಮಾಡೋದೆಲ್ಲ ಮಾಡ್ತೀಯಾ, ಆಪ್ಷನ್ ನೋಡ್ಬೇಕು ಹೋಗ್ಬೇಕಾನೆ ಮುಂಚೆ. ಅಲ್ಲೇ ಬಂದ್ಬಿಟ್ಟು ಅದ್ ಯಾವ್ದಾದ್ರು ಒಂದು ಪಾಯಿಂಟ್ ತಂದ್ಬಿಟ್ಟು ಎಕ್ಸ್ ಗೆ ವೈಗೆ ಹಾಕಿದ್ರೆ ಈಕ್ವಲ್ ಟು 0 ಬರ್ಬೇಕು. ಇಫ್ ದಟ್ ಈಸ್ ಪ್ರೂವ್ಡ್ LHS equal to RHS ಬಂತು ಅಂದ್ರೆ ಯುವರ್ ಆನ್ಸರ್ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಥ್ಯಾಂಕ್ ಯು. ದಿಸ್ ಇಸ್ ವಾಟ್
straight line chapter. So all 3 question papers last ನಿಮ್ಮ syllabus ಪ್ರಕಾರ. According to your C20 syllabus, I covered first unit, that is straight line chapter, dear students. ಯಾಕೆ straight line choose ಮಾಡಿದೆ ಫಸ್ಟ್ ಅಂತ ಅಂದ್ರೆ, because first session ಬಂದಿದೆ, ಕೇಳಿಸ್ಕೊಳ್ಳಿಲ್ಲ. Today I took first session. As I took first session, ನನಗೆ ಲಿಮಿಟೆಡ್ ಟೈಮ್ ಇತ್ತು. 7 o'clock ಇನ್ನೊಬ್ರು ಟೀಚರ್ ಬಿಡ್ಕೊಡ್ಬೇಕು. ಲಿಮಿಟೆಡ್ ಅವರ್ಸ್ ಇತ್ತು. ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ನಾನು ಸೆಕೆಂಡ್ ಹಾಫ್ ಅಲ್ಲಿ ಬರ್ತೀನಿ. ಬಿಕಾಸ್ ಯಾಕೆ ನಂಗೆ ವಾಚ್ ನೋಡಿ ಟೀಚ್ ಮಾಡಕ್ಕಾಗಲ್ಲ, ಉಸಿರೆಲ್ಲ ಹಿಂದೆ ಮುಂದೆ ಬಿಡ್ತಾ ಇದ್ದೀನಿ. ಬಿಕಾಸ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಬೇರೆ ಟೀಚರ್ಗೆ ಇಷ್ಟ ಆಗಲ್ಲ. ಯಾಕೆ ಹೇಳು? ವೈ? ಅವರು ಥಿಯರಿಟಿಕಲಿ ಈಸಿಲಿ ಹೇಳ್ಬಿಡ್ಬೋದು. 15 ಕ್ವಶನ್ 15 ನಿಮಿಷ ಮುಗಿಸ್ಬಿಡ್ಬೋದು. ನಾನು ಅರ್ಧ ಗಂಟೆ ಮೇಲೆ ತಗೊಂಡಿದ್ದೀನಿ, 40 ನಿಮಿಷ ಆಯ್ತಲ್ಲ. ಓಕೆ, ದಿಸ್ ವಾಟ್ ಟುಡೇ ಫಸ್ಟ್ ಸೆಷನ್ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟ್ರೈಟ್ ಲೈನ್ ಚಾಪ್ಟರ್ ರಿವಿಷನ್. ನೋಡ್ರಿ ಸಾ, ಒಂದು ಟಾಪಿಕ್ ಬಿಟ್ಟಿಲ್ಲ. ಬಿಡ್ನಾ? 1.5 hour ಟೀಚಿಂಗ್ ಮುಗಿಸಿದೀನಿ. ಒಂದ್ ಟಾಪಿಕ್ ಬಿಡಿ, ಎಲ್ಲಾ ಟಾಪಿಕ್ ಮೇಲೆ ಒಂದೊಂದು ಕ್ವಶನ್ ಹೇಳ್ಕೊಟ್ಟಿದ್ದೀನಿ. ನಾನು ಅಬ್ಸರ್ವ್ ಮಾಡ್ಕೊಂಡ್ ಬಂದಿದ್ದೆ. ದಿಸ್ ಇಸ್ ವಾಟ್ ಯುವರ್ ರಿವಿಷನ್ ಕ್ಲಾಸ್. ಥ್ಯಾಂಕ್ ಯು.